ಅಷ್ಟದ್ರವ್ಯಾರ್ಚನೆ. ಶ್ರೀ ಋಷಭನಾಥರಿಂದ ಮಹಾವೀರರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಪರಮಪೂಜ್ಯ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರಿಗೆ ಜಯವಾಗಲಿ. ಪರಮಪೂಜ್ಯ ಆಚಾರ್ಯ ರತ್ನ ಬಾಹುಬಲಿ ಮಹಾರಾಜರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ಪೂಜ್ಯ ದೀಕ್ಷಾ ಗುರು ಉಪದೇಶ ರತ್ನಾಕರ ಅರ್ಹದ್ವಲಿ ಮಹಾರಾಜರಿಗೆ ಜಯವಾಗಲಿ. ಬಂಧುಗಳೇ, ಇಲ್ಲಿ ಈಗ ಅಷ್ಟ ದ್ರವ್ಯಾರ್ಚನೆಯ ಬಗ್ಗೆ ಹೇಳಲಾಗ್ತದೆ. ಅದನ್ನೊಂದು ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಶುದ್ಧ ವ್ಯಾಕರಣದಿಂದ ಅಷ್ಟಕ ಮಾಡುವಂಥ ಅಂದರೆ ಅಷ್ಟದ್ರವ್ಯಾರ್ಚನೆ ಮಾಡುವಂಥ ಪದ್ಧತಿಯನ್ನು ಇಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ ಹೇಳಲಾಗ್ತದೆ. ಈಗ ಪ್ರಾರಂಭ. ಅಷ್ಟದ್ರವ್ಯಾರ್ಚನೆ. ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರ ಅತ್ರ ಅವತರ ಸಂವಂಷಟ್ ಆಹ್ವಾನನಂ ಅತ್ರ ತಿಷ್ಠ ಟಹ ಸ್ಥಾಪನಂ ಅತ್ರ ಮಮ ಸನ್ನಿಹಿತೋ ಭವ ವಷಟ್ ಸನ್ನಿಧಿ ಕರಣಂ. ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರಾಯ ಜನ್ಮ ಜರಾ ಮೃತ್ಯು ವಿನಾಶನಾಯ ಜಲಂ ನಿರ್ವಪಾಮಿತಿ ಸ್ವಾಹ. ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರಾಯ ಭವತಾಪ ವಿನಾಶನಾಯ ಗಂಧಂ ನಿರ್ವಪಾಮಿತಿ ಸ್ವಾಹ. ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರಾಯ ಅಕ್ಷಯ ಪದ ಪ್ರಾಪ್ತಯೇ ಅಕ್ಷತಾನ್ ನಿರ್ವಪಾಮಿತಿ ಸ್ವಾಹ. ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರಾಯ ಕಾಮಬಾಣ ವಿಧ್ವಂಸನಾಯ ಪುಷ್ಪಂ ನಿರ್ವಪಾಮಿತಿ ಸ್ವಾಹ. ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರಾಯ ಕ್ಷುಧಾರೋಗ ನಿವಾರಣಾಯ ನೈವೇದ್ಯಂ ನಿರ್ವಪಾಮಿತಿ ಸ್ವಾಹ. ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರಾಯ ಮೋಹಾಂಧಕಾರ ವಿನಾಶನಾಯ ದೀಪಂ ನಿರ್ವಪಾಮಿತಿ ಸ್ವಾಹ. ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರಾಯ ಅಷ್ಟಕರ್ಮ ದಹನಾಯ ಧೂಪಂ ನಿರ್ವಪಾಮಿತಿ ಸ್ವಾಹ. ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರಾಯ ಮೋಕ್ಷಫಲ ಪ್ರಾಪ್ತಯೇ ಫಲಂ ನಿರ್ವಪಾಮಿತಿ ಸ್ವಾಹ. ಉದಕ ಚಂದನ ತಾಂದುಲ ಪುಷ್ಪಕೈಶ್ಚರು ಸುಧೀಪ ಸುಧೂಪ ಫಲಾರ್ಘ್ಯಕೈ ಧವಲ ಮಂಗಲ ಗಾನರವಾಕುಲೆ ಜಿನಗೃಹೇ ಜಿನನಾಥ ಮಹಾಂ ಯಜೆ. ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರಾಯ ಅನರ್ಘ್ಯಪದ ಪ್ರಾಪ್ತಯೇ ಅರ್ಘ್ಯಂ ನಿರ್ವಪಾಮಿತಿ ಸ್ವಾಹ. ಶಾಂತಿದಾರ ಪುಷ್ಪಾಂಜಲಿ. ಹೀಗೆ ಬಂಧುಗಳೇ, ಈಗ ಏನಾಯಿತು, ಇದು ಸಾಮಾನ್ಯ ರೂಪದಲ್ಲಿ ವ್ಯಾಕರಣದಲ್ಲಿ ಅಷ್ಟಕ ಮಾಡುವಂಥ ಪದ್ಧತಿ ಆಯಿತು. ಈಗ ನೋಡೋಣ ಇನ್ನು ಇದ್ರ ಬಗ್ಗೆನೇ ಮುಂದೆ ಹೇಳಲಾಗುತ್ತದೆ. ಅಷ್ಟಕದ ಬಗ್ಗೆ ನಮ್ಮದು ಎಲ್ಲೆಲ್ಲಿ ತಪ್ಪುಗಳು ಹೇಗೆ ಬರ್ತವೆ ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಅಷ್ಟಕ ಅಥವಾ ಅಷ್ಟದ್ರವ್ಯಾರ್ಚನೆ, ಇಲ್ಲಿ ಖಾಲಿ ಅಷ್ಟಕ ಅನ್ನೋದು ಅಪೂರ್ಣ ಶಬ್ದ ಆಗ್ಬೋದು. ಅಷ್ಟದ್ರವ್ಯಾರ್ಚನೆ ಅನ್ನೋದು ಪೂರ್ಣ ರೂಪದಿಂದ ಬರಬೇಕಾದ ಶಬ್ದ. ಅಂದರೆ ಅಷ್ಟದ್ರವ್ಯದಿಂದ ಪೂಜ್ಯರನ್ನು ಅರ್ಚನೆ ಮಾಡೋದು, ಅರ್ಚಿಸುವುದನ್ನು ಅದನ್ನು ಅಷ್ಟದ್ರವ್ಯಾರ್ಚನೆ ಅಂತ ಕರೀತಾರೆ. ಅದರೊಳಗಡೆ 8 ದ್ರವ್ಯಗಳು ಬೇಕು. ಆ 8 ದ್ರವ್ಯದಿಂದ ಅರ್ಚನೆ ಮಾಡೋದನ್ನು ಅಷ್ಟದ್ರವ್ಯಾರ್ಚನೆ ಅಂತ ಕರೀತಾರೆ. ಇರಲಿ, ಈಗ ಇಲ್ಲಿ ಸಾಮಾನ್ಯ ರೂಪದಿಂದ ಇಲ್ಲಿ ಅಂದರೆ ಶುದ್ಧವಾಗಿ ಅಷ್ಟದ್ರವ್ಯಾರ್ಚನೆ ಹೇಳೋದಕ್ಕೂ ಪ್ರಯತ್ನ ಮಾಡಲಾಯಿತು. ಈಗ ನೋಡೋಣ ಬಂಧುಗಳೇ, ಅಷ್ಟದ್ರವ್ಯಾರ್ಚನೆ ಹೇಗೆ ಮಾಡಬೇಕು ನೋಡಿ. ಪ್ರಪ್ರಥಮವಾಗಿ ನೀವು ಎಲ್ಲ ದ್ರವ್ಯಗಳನ್ನು ತಗೊಂಡು ಬರ್ತೀರಿ. ತಗೊಂಡು ಬಂದು ಯಾವುದಾದ್ರೂ ಒಂದು ಮಣೆಯ ಮೇಲೆ ಅಥವಾ ಪಾತ್ರದ ಮೇಲೆ ನೀವು ಸ್ವಚ್ಛ ಗಂಧ ಅಥವಾ ಚಂದನ ಅಥವಾ ಕೇಸರದಿಂದ ಸ್ವಸ್ತಿಕವನ್ನು ಬಿಡಿಸ್ತೀರಿ. ಸ್ವಸ್ತಿಕವನ್ನು ಬಿಡಿಸಬೇಕಿದ್ರೆ ಕೆಳಗಡೆಯಿಂದ ಮೇಲೆ ರೇಖೆಯನ್ನು ಎಳಿಬೇಕು. ಮತ್ತು ಬಲದಿಂದ ಎಡಕ್ಕೆ ಹೋಗ್ತದೆ. ಮತ್ತು ಬಲದಿಂದ ಪ್ರದಕ್ಷಿಣ ರೂಪದಲ್ಲಿ ಆ ಸ್ವಸ್ತಿಕದ
4 ಭಾಗಗಳನ್ನು ಪ್ರದಕ್ಷಿಣ ರೂಪದಲ್ಲಿ ಮಾಡಬೇಕಾಗುತ್ತೆ. ಅಪ್ರದಕ್ಷಿಣ ರೂಪದಲ್ಲಿ ಅಲ್ಲ, ಪ್ರದಕ್ಷಿಣ ರೂಪದಲ್ಲಿ ಅದನ್ನು ಮಾಡಿ ಆಯಿತು. ಈಗ ನಿಮ್ಮ ಸ್ವಸ್ತಿಕ ರಚನೆ ಆಯಿತು. ಸ್ವಸ್ತಿಕ ರಚನೆ ಮಾಡಬೇಕಿದ್ರೆ ಸಾಕಷ್ಟು ಜನ ಏನೇನೋ ಎಂತೆಂಥದ್ದು ಅಂತಾರೆ. ಎಂಥದ್ದು ಅದು ನಮ್ಗೆ ಯಾಕೋ ನಾವು ಎಲ್ಲ ವಿದ್ವಾನ್ಗಳ ಹತ್ರ ಚರ್ಚೆ ಮಾಡಿದ ಹಾಗೆ ಅಥವಾ ನಾವು ತಿಳಿದ ಹಾಗೆ ಯಾಕೋ ನಮಗದೇನು ಸರಿ ಅನ್ನಿಸ್ತಾ ಇಲ್ಲ. ಆದರೆ ಈಗ ಕೆಲವು ಶಾಸ್ತ್ರಗಳಲ್ಲಿ ಅದೆಲ್ಲ ಪ್ರಿಂಟಿಂಗ್ ಕೂಡ ಆಗ್ತಾ ಇದೆ. ಆದರೆ ಏನು ಮಾಡೋದು, ಇರಲಿ ನೋಡೋಣ. ನೀವು ಸ್ವಲ್ಪ ಅದನ್ನ ಹೇಗಾದ್ರು ತಿಳಿಯೋದಕ್ಕೆ ಪ್ರಯತ್ನ ಮಾಡಿರಿ. ಇರಲಿ, ಅದ್ರ ಬಗ್ಗೆ ನಾವು ಜಾಸ್ತಿ ಏನು ಹೇಳೋದಕ್ಕೆ ಆಗಲ್ಲ. ಯಾಕೆಂದರೆ ನಮ್ಮ ಅನುಭವವನ್ನು ನಾವು ಹೇಳ್ಬೋದು ಅಷ್ಟೇ ಬಿಟ್ಟರೆ ಮತ್ತು ಅದ್ರ ಬಗ್ಗೆ, ಯಾಕೆಂದರೆ ಕೆಲವು ಶಾಸ್ತ್ರದಲ್ಲಿ ಕೂಡ ಅದು ಈಗೆಲ್ಲ ಇದಾಗಿರೋದ್ರಿಂದ, ಅಂದರೆ ಉಲ್ಲೇಖ ಆಗಿರೋದ್ರಿಂದ ನಾವು ಅದನ್ನು ಈಗ ದೃಢವಾಗಿ ಅದನ್ನು ನಿಷೇಧ ಮಾಡೋಕ್ಕಾಗಲ್ಲ. ಯಾವ ಜಾಗದಲ್ಲಿ ನಾವು ದೃಢವಾಗಿ ನಿಷೇಧ ಮಾಡಬೇಕು ಆ ಜಾಗದಲ್ಲಿ ನಾವು ದೃಢವಾಗಿ ನಿಷೇಧ ಮಾಡ್ತೀವಿ. ಇದೊಂಥರ ನಮಗೀಗ ದೊಡ್ಡ ಸಮಸ್ಯೆ ರೀತಿಯಾಗಿದೆ. ಕಾರಣ ಏನು ಅಂದರೆ ಅವ್ರು ಏನಂತಾರೆ ಅಂದರೆ, ಈ ನೀವು ಏನು ಸ್ವಸ್ತಿಕವನ್ನು ಬಿಡಿಸ್ತಿರಲ್ಲ ಆ ಸಮಯದಲ್ಲಿ ನಾವು ಬಹಳ ಜಾಗದಲ್ಲಿ ನೋಡಿದ್ದೀವಿ. ಅದನ್ನು ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಾ, ಆತ್ಮ ಸರಳ ಇದೆ, ಕರ್ಮ ಅಡ್ಡ ಇದೆ, ಇನ್ನು ನರಕಗತಿ, ತಿರ್ಯಂಚಗತಿ, ಮನುಷ್ಯಗತಿ, ದೇವಗತಿ ಏನೇನೋ ಎಂತೆಂಥದ್ದು ಅಂತಾರೆ. ನಮಗೆ ಅನಿಸುತ್ತೆ ಅದು ಕಾಲ್ಪನಿಕ ಇದೆ. ಅದು ಕಾಲ್ಪನಿಕ ಇದೆ. ಇದರಲ್ಲಿ ಯಾವುದೇ ಸತ್ಯಾಂಶ ಹೊರಗಡೆ ಬರುವ ಹಾಗೆ ಕಾಣ್ತಾ ಇಲ್ಲ. ಇದು ಕಾಲ್ಪನಿಕ ವಿಷಯ ಇದೆ. ಯಾರು ಕೂತ್ಕೊಂಡು ಇದನ್ನು ಕಲ್ಪನೆ ಮಾಡಿದ್ದಾರೆ, ಕಲ್ಪನೆ ಮಾಡ್ಕೊಂಡು ಅದನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಷ್ಟೇ. ಮತ್ತು ಅದು ಯಾವುದೇನು ಆಚಾರ್ಯ ಪ್ರಣೀತ ಶಾಸ್ತ್ರದ ವಿಚಾರ ಅಲ್ಲ, ಅದು ಏನೂ ಅಲ್ಲ, ಎಂಥದ್ದು ಅಲ್ಲ. ಅದರಲ್ಲಿ ನಮಗೇನು ಅಂದರೆ ತಾರ್ಕಿಕವಾಗಿ ಅದರ ಉತ್ತರಗಳು ಬರೋದಿಲ್ಲ. ಅದು ಹಾಗಾಗಿ ಯಾಕೆ ಅಂತ ಕೇಳ್ರಿ. ಕಾರಣ ಏನು ಅಂದರೆ, ಇದರ ಕಾರಣ ಏನು ಕೇಳ್ಬೋದು ನೀವು. ಇದರ ಕಾರಣ ಏನು ಅಂದರೆ ಇದಕ್ಕೆ ಒಂದು ಸ್ವಲ್ಪ ಜಟಿಲವಾದ ವಿಷಯವನ್ನು ನೀವು ಕೇಳಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗುತ್ತೆ. ಕೇಳಿ ನೋಡಿ, ಈ ಜಿನೇಂದ್ರ ಭಗವಾನರು ಹೇಳಿರುವಂಥ ಭೂಗೋಳ ಮತ್ತು ಖಗೋಳ ಬಹಳ ವಿಶೇಷವಾಗಿದೆ. ಇದ್ರ ಒಳಗಡೆ ಈಗ ಈ ಭೂಗೋಳ ಶಾಸ್ತ್ರ ಅಂದರೆ ಜಿನೇಂದ್ರ ಭಗವಾನರ ಪ್ರಣೀತ ಭೂಗೋಳ ಶಾಸ್ತ್ರದಲ್ಲಿ ಇದರದ್ದೆಲ್ಲ ಸ್ಕೆಚ್ ಬರುತ್ತೆ. ಯಾವುದು ಜಂಬೂ ದ್ವೀಪ, ಇನ್ನು ಲವಣ ಸಮುದ್ರ, ದಾತಗಂಡು, ಕಾಲುದದಿ, ಪುಷ್ಕರಾರ್ದು, ಇವೆಲ್ಲ ಬೇರೆ 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 ಬರ್ತಾವೆ. ಇದರಲ್ಲಿ ಸಾಕಷ್ಟು ಚಿತ್ರದ ಒಳಗಡೆ ಬರ್ತವೆ. ಇನ್ನು ಅದರಿಂದ ಪರೆ ಉಳಿದದ್ದೆಲ್ಲ ಹೊರಗಡೆ ಅಸಂಖ್ಯಾತ ದ್ವೀಪ ಸಮುದ್ರಗಳು ಬರ್ತಾವೆ. ಅದು ಹೇಗಾರು ಇರಲಿ, ಇಲ್ಲಿ ನಮಗೇನು ಬೇಕು ಅಂದರೆ ಈ ನಮ್ಮ 2.5 ದ್ವೀಪದ ಒಳಗಡೆ, ಅಂದರೆ ಇದನ್ನು ಡಾಯ್ ದ್ವೀಪ ಅಂತಲೂ ಕರೀತಾರೆ ಅಥವಾ 2.5 ದ್ವೀಪ ಅಂತ ಕರೀತಾರೆ. ಈ 2.5 ದ್ವೀಪದ ಒಳಗಡೆ ಇಲ್ಲಿ ಕರ್ಮಭೂಮಿಗಳಿದ್ದಾವೆ. ಅಂದರೆ ಕರ್ಮಭೂಮಿನೂ ಇದೆ, ಇನ್ನು ಭೋಗಭೂಮಿನೂ ಇದೆ. ಅದರಲ್ಲಿ ಶಾಶ್ವತ ಕರ್ಮಭೂಮಿಗಳು ಇದ್ದಾವೆ ಮತ್ತು ಶಾಶ್ವತ ಭೋಗಭೂಮಿನೂ ಇದ್ದಾವೆ. ಮತ್ತು ಕರ್ಮಭೂಮಿ, ಭೋಗಭೂಮಿ ರೀತಿಯಲ್ಲಿ ಪರಿವರ್ತನೆ ಆಗುವಂಥ ಭೂಮಿಗಳು ಕೂಡ ಇದ್ದಾವೆ. ಆ ಕರ್ಮಭೂಮಿ ಮತ್ತು ಭೋಗಭೂಮಿಯ ಪರಿವರ್ತನೆ ಆಗುವಂಥ ಪರಿವರ್ತನಾ ಭೂಮಿಗಳಲ್ಲಿ 5 ಭರತ್ ಕ್ಷೇತ್ರ ಹೇಳಿದ್ದಾರೆ, 5 ಐರಾವತ್ ಕ್ಷೇತ್ರ ಹೇಳಿದ್ದಾರೆ. ಅಲ್ಲಿಗೆ ಒಟ್ಟು 10 ಆಯಿತು. ನಾವು ಜಂಬೂದ್ವೀಪದ ಸಂಬಂಧಿ ಭರತ ಕ್ಷೇತ್ರದ ಆರ್ಯಖಂಡದಲ್ಲಿ ಇದ್ದೀವಿ. ಇದು ನಮ್ಮ ಅಡ್ರೆಸ್ ಇದೆ. ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ, ಆದರೂ ಕೂಡ ಈ ಜಟಿಲವಾದ ಸಮಸ್ಯೆಯನ್ನು ನಮಗೆ ಹೇಳಲೇಬೇಕಾಗಿತ್ತು. ಇದು ಅನಿವಾರ್ಯ ಇದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ಎಷ್ಟೇ ಕಷ್ಟ ಆದರೂ ನಿಮ್ಗೆ ಅರ್ಥ ಮಾಡ್ಕೊಳ್ಳೇಬೇಕು. ನೀವು ಇದನ್ನು 4 ಸರ್ತಿ ಕೇಳ್ರಿ, 10 ಸರ್ತಿ ಕೇಳ್ರಿ, ಇಲ್ಲ 100 ಸರ್ತಿ ಕೇಳ್ಬಿಡ್ರಿ, ಆದರೂ ಇದನ್ನು ಅರ್ಥ ಮಾಡ್ಕೊಳ್ಳೇಬೇಕು. ಯಾಕೆಂದರೆ ಅನಿವಾರ್ಯ ಪರಿಸ್ಥಿತಿ ಇದೆ ಇದು. ಹಾಗಾಗಿ ನೋಡಿ, ಈಗ ಜಂಬೂದ್ವೀಪದ ಭರತ ಕ್ಷೇತ್ರದ ಆರ್ಯಖಂಡದಲ್ಲಿ ನಾವಿದ್ದೀವಿ. ಹಾಂ, ಈ ಭರತ ಕ್ಷೇತ್ರದ ಆರ್ಯಖಂಡಗಳು 5 ಮತ್ತು ಐರಾವತ್ ಕ್ಷೇತ್ರದ ಆರ್ಯಖಂಡಗಳು 5. ಇವುಗಳಲ್ಲಿ 6 ರೀತಿಯ ಕಾಲದ ಪರಿವರ್ತನೆ ಆಗ್ತದೆ. ಅಂದರೆ ಸುಷ್ಮ ಸುಷ್ಮ, ಸುಷ್ಮ ಸುಷ್ಮ ದುಷ್ಮ, ದುಷ್ಮ ಸುಷ್ಮ, ದುಷ್ಮ ದುಷ್ಮ ದುಷ್ಮ, ಈ ಎಲ್ಲ ಕಾಲದ 6 ಕಾಲದ ಇದನ್ನು ಷಟ್ಕಾಲ ಪರಿವರ್ತನ ಅಂತ ಕರೀತಾರೆ.
ಈ ಷಟ್ಕಾಲದ ಪರಿವರ್ತನೆಯ ನಂತರ ಅಂದರೆ ಒಂದು ಭಾಗದಲ್ಲಿ ಮಾತ್ರ ಪ್ರಳಯ ಆಗ್ತದೆ. 49 ದಿವಸದ ಪ್ರಳಯ ಆಗ್ತದೆ. 49 ದಿವಸದ ಪ್ರಳಯ ಆಗ್ತದೆ. ಆ 49 ದಿವಸದ ಪ್ರಳಯದ ನಂತರ ಈ ನಾವು ವರ್ಲ್ಡ್ ಅಥವಾ ನೀವೇನು ಪ್ರಪಂಚ ಅಂತ ಕರಿತೀರಿ, ಈಗ ಪ್ರಪಂಚ ಅಂತ ಕರಿತೀರಿ ಅಥವಾ ನೀವು ವರ್ಲ್ಡ್ ಅಂತ ಏನು ಟಿ ವಿಯಲ್ಲೆಲ್ಲ ನೋಡ್ತೀರಲ್ಲ, ಏನು ರೌಂಡ್ ಚೆಂಡಿದ ಹಾಗೆ ಇದೆ, ಅದು ಪ್ರಪಂಚ ಅಂತ ಏನು ಕರೀತಾರಲ್ಲ, ಆ ಪ್ರಪಂಚ ಸಂಪೂರ್ಣ ಪ್ರಳಯದಿಂದ ಇಷ್ಟು ಈ ರೀತಿ ಆಗುತ್ತೆ. ಅಂದರೆ ಮಿಕ್ಸಿ ಒಳಗಡೆ ನೀವು ಕೊಬ್ಬರಿ ಮತ್ತು ನೀರು, ಉಪ್ಪು, ಮೆಣಸುಗಳು ಎಲ್ಲ ಹಾಕಿ ಮಿಕ್ಸಿಯನ್ನು ಒಂದು 10 ನಿಮಿಷ ಅದನ್ನು ರನ್ನಿಂಗ್ನಲ್ಲಿಟ್ಟರೆ ಪರಿಸ್ಥಿತಿ ಹೇಗಾಗ್ಬೋದು. ಆದ ನಂತರ ನೀವು ಮಿಕ್ಸಿ ಮತ್ತು ಉಪ್ಪು ಮತ್ತು ಇದು ನೀವು ಯಾವುದು ನಿಮ್ಮ ಮೆಣಸು ಕಾಯಿ ಎಲ್ಲ ಬೇರ್ಪಡಿಸ್ಲಿಕ್ಕೆ ಆಗ್ತದೆ, ನೀವು ಗೊತ್ತಾಗ್ತದೆ ನಿಮಗೆ ಇಲ್ವಲ್ಲ. ಅದೇ ರೀತಿಯ ಪ್ರಳಯ ಆಗ್ತದೆ. ಭಾರಿ ಭಯಾನಕ ಪ್ರಳಯ. ಅದು 1 ಯೋಜನ ಪ್ರಮಾಣದ ಭೂಮಿಯೆಲ್ಲ ಸುಟ್ಟು ಹೋಗ್ತದೆ. ಅಂದರೆ ನಾವು ನಮ್ಮ ಅಂದಾಜಿನಲ್ಲಿ ಒಂದು ಹೇಳಬೇಕು ಅಂದರೆ, ಈಗ ಯಾವ ಜಾಗದಲ್ಲಿ ಆಸ್ಟ್ರೇಲಿಯಾ, ಆಫ್ರಿಕಾ, ಅಮೆರಿಕಾ, ಜರ್ಮನ್, ಜಪಾನ್ ಆದಿ ಇದೆ, ಅದು ಅದೇ ಜಾಗದಲ್ಲಿ ಇರಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ಎಲ್ಲ ಮಿಶ್ರಣ ಆಗಿ ಹೋಗ್ತದೆ. ಎಲ್ಲ ಸಮುದ್ರಗಳು ಎಲ್ಲ ಇದ್ದಿದ್ದೆಲ್ಲ ಮಿಶ್ರಣ ಆಗಿ ಹೋಗ್ತದೆ. ಯಾವ ಜಾಗದಲ್ಲಿ ಇರಬೇಕು ಅಂತಿಲ್ಲ. ನೋಡಿ, ಈಗ ಈ ಜಾಗದಲ್ಲಿ ಯಾವುದೋ ಒಂದು ಊರಿದೆ, ಆದರೆ ಪ್ರಳಯದ ನಂತರ ಅದೇ ಜಾಗದಲ್ಲಿ ಅದೇ ಊರು ಇರಬೇಕು ಅಂತ ಯಾವುದೇ ಒಂದು ನಿಯಮ ಇಲ್ಲ. ಅಕಸ್ಮಾತ್ ಅಲ್ಲಿ ಪರ್ವತ ಇರ್ಬೋದು, ಸಮುದ್ರ ಇರ್ಬೋದು, ನದಿ ಇರ್ಬೋದು, ಬೇಕಾದಿರ್ಬೋದು, ಅದೆಲ್ಲ ಗೊತ್ತಿಲ್ಲ ನಮಗೆ. ಕಾಡಿರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಆದರೆ ಬಂಧುಗಳೇ, ಒಂದು ವಿಷಯ ನಿಶ್ಚಿತವಾಗಿ ತಿಳ್ಕೊಳ್ರಿ. ಒಂದು ಸಮ್ಮೇದ ಶಿಖರ್ಜಿ, ಇನ್ನೊಂದು ಅಯೋಧ್ಯ, ಈ 2 ಪ್ರದೇಶಗಳು ಮಾತ್ರ ನಿಶ್ಚಿತ ಇದ್ದಾವೆ. ಅವು ಅದೇ ಜಾಗದಲ್ಲಿ ಬರ್ತಾವೆ. ಅವು ಮಾತ್ರ ಬದಲಾಗೋದಿಲ್ಲ. ಪದೇ ಇದನ್ನು ನೆನ್ಪಿಟ್ಕೊಳ್ರಿ. ನೋಡ್ರಿ, ಇನ್ನೊಂದ್ಸಲ ನೆನ್ಪಿಟ್ಕೊಳ್ಳಿ, ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಪ್ರಳಯ ಆದ ಸಮಯದಲ್ಲಿ ಯಾವ ಜಾಗದಲ್ಲಿ ಆಸ್ಟ್ರೇಲಿಯಾ ಇರ್ಬೋದು, ಆಫ್ರಿಕಾ ಇರ್ಬೋದು, ಇಸ್ರೇಲ್ ಇರ್ಬೋದು, ಬೇಕಾದಿರ್ಬೋದು, ನಿಮ್ದು ಅದೆಲ್ಲ ನನಗೆ ಗೊತ್ತಿಲ್ಲ. ಅದು ಅದೇ ಜಾಗದಲ್ಲಿ ಇರಬೇಕು ಅಂತ ಯಾವುದೇ ನಿಯಮ ಇಲ್ಲ. ಆ ಜಾಗದಲ್ಲಿ ಇನ್ನೊಂದ್ಸಲ ಸಮುದ್ರ ಇರ್ಬೋದು, ಇನ್ನೊಂದ್ಸಲ ನದಿ ಇರ್ಬೋದು, ಇನ್ನೊಂದ್ಸಲ ಪರ್ವತ ಇರ್ಬೋದು, ಇನ್ನೊಂದ್ಸಲ ಕಾಡಿರ್ಬೋದು, ಬೇಕಾದಿರ್ಬೋದು, ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಈ ಸಂಪೂರ್ಣ ವರ್ಲ್ಡ್ ಅನ್ನೋ ಏನು ಪ್ರಪಂಚ ಅಂತ ನಾವು ಅಂತೀವಿ, ಅದರ ಒಳಗಡೆ ನಮಗೆ ಒಂದು ಶಿಖರ್ಜಿ ಮತ್ತೊಂದು ಅಯೋಧ್ಯ. ಅಂದರೆ ಶಿಖರ್ಜಿ ಅಂದರೆ ಸಮ್ಮೇದ ಶಿಖರ್ಜಿ, ಮತ್ತೊಂದು ಅಯೋಧ್ಯ. ಈ 2 ಸ್ಥಾನಗಳು ಮಾತ್ರ ನಿಶ್ಚಿತವಾಗಿ ಅದು ಅದೇ ಜಾಗದಲ್ಲಿ ಬೇಕು. ಹಾಗಂತ ತೀರ್ಥಂಕರ ಭಗವಾನರ ವಾಣಿ ಇದೆ. ಅದನ್ನು ಮಾತ್ರ ಯಾರು ಬದಲಾಯಿಸೋಕ್ಕಾಗೋದಿಲ್ಲ. ಅಲ್ಲಿ ಸಮುದ್ರ ಇರೋದಿಲ್ಲ, ಅಲ್ಲೇನು ಪರ್ವತ ಇರೋದಿಲ್ಲ, ಅಲ್ಲೇನು ಕಾಡಿರೋದಿಲ್ಲ. ಹೀಗಂತ ತೀರ್ಥಂಕರ ಭಗವಾನರ ವಾಣಿ ಇದೆ ನೋಡ್ರಿ. ಇರಲಿ. ನೀವು ಕೇಳ್ಬೋದು, ನೀವು ಅಷ್ಟದ್ರವ್ಯದ ವಿಚಾರ ಹೇಳ್ತಿದ್ರಿ, ಇದನ್ನೆಲ್ಲ ಯಾಕೆ ಹೇಳ್ತಿದ್ರಿ? ನಿಮಗೀಗ ಸಂಶಯ ಬರುತ್ತೆ ಸ್ವಲ್ಪ, ಯಾರಿಗಾರ ಅಂದರೆ ವಿಚಾರಶಕ್ತಿ ಇರುವವರಿಗೆ. ಅಷ್ಟದ್ರವ್ಯದ ವಿಚಾರ ಹೇಳ್ತಿದ್ರಿ ನೀವು, ಇದನ್ನು ಯಾಕೆ ಹೇಳುವಂಥ ಅವಶ್ಯಕತೆ ಇದೆ? ಬಂಧುಗಳೇ, ಬಹಳ ಅವಶ್ಯಕತೆ ಇದೆ. ಈ ಅಜ್ಞಾನದ ಕಾರಣದಿಂದ ನಮ್ಗೆ ಇದು ಪ್ರಾಬ್ಲಮ್ ಆಗ್ತಾಯಿದೆ. ಇದು ಭಾರಿ ಅವಶ್ಯಕತೆ ಇದೆ ನಮಗೆ. ಇದು ನಿಮ್ಗೆ ಗೊತ್ತಾಗಬೇಕು. ಇದು ನಿಮ್ಗೆ ಗೊತ್ತಾಗದಿದ್ರೆ ನಮಗೆ ನಾವೇನು ಮಾಡೋಕ್ಕಾಗಲ್ಲ. ನಿಮ್ಗೆ ಗೊತ್ತಾಗಲೇಬೇಕು. ಅದು 100%. ನಾನೇನು ಮಾಡೋಕ್ಕಾಗಲ್ಲ. ಇದ್ರಾಗ 1% ಕಡಿಮೆ ಆದರೂ ಕೂಡ ನಾವೇನು ಮಾಡೋಕ್ಕಾಗಲ್ಲ. ಇದನ್ನು ಭಾಳ ಕಷ್ಟ ಇದೆ ಇದು. ಕೇಳ್ರಿ ಇಲ್ಲಿ. ಇದು ಆದ ನಂತರ ನಮಗೆ ಬೇಕು ಇಲ್ಲಿ ಅಷ್ಟದ್ರವ್ಯದ ವಿಚಾರ. ನಾವು ಬಂದಿದ್ದೀವಿ ಅಷ್ಟದ್ರವ್ಯದ ಮಾತಾಡ್ಲಿಕ್ಕೋಸ್ಕರ. ಮತ್ತು ಇದನ್ನು ಯಾಕೆ ಮಾತಾಡೋದು? ಇಲ್ಲಿ ವಿಚಾರ ಕೇಳ್ರಿ. ಆ ಸಮಯದಲ್ಲಿ ಏನು ಪ್ರಳಯ ಆಗ್ತದೆ, 49 ದಿವಸದ ಪ್ರಳಯ ಇದೆ. ಅದು ಮತ್ತೆ ಪುನರ್ ಉತ್ಪತ್ತಿ ಆಗ್ತದೆ. ಪುನರ್ ಉತ್ಪತ್ತಿ ಅಂದರೆ ಅದನ್ನು ಯಾರು ಮಾಡಬೇಕು ಅನ್ನೋ ವಿಚಾರದಲ್ಲ. ಈ ಅಮೃತ ರೀತಿಯ ಒಂದು ಮಳೆ ಆಗ್ತದೆ. ಆ ಮಳೆಯಿಂದ ಇಲ್ಲೆಲ್ಲ ಲತಾ, ಆಮ್ರ, ಗುಲ್ಮ ಆದಿ ವನಸ್ಪತಿ ತಾನೇ ಉತ್ಪತ್ತಿ ಆಗೋದಕ್ಕೆ ಪ್ರಾರಂಭ ಆಗ್ತವೆ. ಅಂದರೆ ಅದಕ್ಕೆ ಬೀಜದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಬೀಜ ಕಂಪ್ಲೀಟ್ ಸುಟ್ಟೋಗಿರುತ್ತಿಲ್ಲ. ಈ ಭೂಮಿ ಒಳಗಡೆ ಏನೂ ಇರೋದಿಲ್ಲ. ಅವಾಗ ಕಂಪ್ಲೀಟ್ ಸುಟ್ಟೋಗಿರುತ್ತೆ ಭೂಮಿಯೆಲ್ಲ. ಆದರೆ ಆ ಮಳೆಯಿಂದ ಮತ್ತೆ ಪುನರ್ ಉತ್ಪತ್ತಿ ಆಗುತ್ತದೆ ಅಂತ ಹೇಳಿ ಇದೆಲ್ಲ ತಿಲೋಯ ಪಣ್ಣತಿ, ತ್ರಿಲೋಕ್ ಸಾರ್, ಹರಿವಂಶ ಪುರಾಣ ಆದಿ ಮಹಾಶಾಸ್ತ್ರಗಳಲ್ಲಿ ಇದನ್ನು ನೋಡ್ರಿ ನೀವು. ಈ ಉಲ್ಲೇಖ ಇದೆ. ಆವಾಗ ಪುನರ್ ಉತ್ಪತ್ತಿ ಆಗ್ತದೆ. ಪುನರ್ ಉತ್ಪತ್ತಿ ಆಗುವಂಥ ಸಮಯದಲ್ಲಿ ಸೌಧರ್ಮ ಇಂದ್ರ ಇಲ್ಲಿಗೆ ಬರ್ತಾನೆ, ಅಂದರೆ ಸ್ವರ್ಗದಿಂದ. ಸೌಧರ್ಮ ಇಂದ್ರ ಕೂಡ ಇಲ್ಲಿಗೆ ಬಂದರೆ ಅವನಿಗೂ ಕೂಡ ಜಾಗಗಳೆಲ್ಲ ಕನ್ಫ್ಯೂಸ್ ಆಗ್ತವೆ. ಯಾವ ಜಾಗ ಎಲ್ಲಿ ಏನು ಅಂತ ಹೇಳಿ. ಯಾವುದ ಜಾಗದಲ್ಲಿ ಯಾವಾಗ ಶಿಖರ್ಜಿ ಇತ್ತು, ಯಾವ ಜಾಗದಲ್ಲಿ ಯಾವಾಗ ಅಯೋಧ್ಯೆ ಇತ್ತು, ಯಾವ ಜಾಗದಲ್ಲಿ ಏನಿತ್ತು, ಅವನಿಗೂ ಕೂಡ ಅದು ಅಂದರೆ ಅದು ಕನ್ಫ್ಯೂಸ್ನಲ್ಲಿ ಬರಬೇಕು. ಆ ರೀತಿ ಪ್ರಳಯ ಆಗುತ್ತೆ. ಆವಾಗ ಅವನು ಅದನ್ನು ಹೇಗೆ ಗುರುತಿಸ್ತಾನೆ ಅಂದರೆ, ಆ ಶಿಖರ್ಜಿ ಎಲ್ಲಿತ್ತು ಈ ಪ್ರಪಂಚದಲ್ಲಿ,
ಯಾವ ಜಾಗದಲ್ಲಿತ್ತು ಮತ್ತು ಅಯೋಧ್ಯೆ ಯಾವ ಜಾಗದಲ್ಲಿತ್ತು ಅನ್ನೋದು ಹೇಗೆ ಅವನು ಗುರುತಿಸ್ತಾನೆ ಅನ್ನೋದ್ರ ಬಗ್ಗೆ ಆಚಾರ್ಯ ಏನಂತಾರೆ ಅಂದರೆ, ಆ ನಮ್ಮ ಏನು ಶಿಖರ್ಜಿ ಇದೆ ನೋಡ್ರಿ, ಈಗ ಏನು ಶಿಖರ್ಜಿ ಇದೆ, ನೀವು ಶಿಖರ್ಜಿ ಸಮ್ಯದ ಶಿಖರ್ಜಿ ಅಂತ ಏನು ದರ್ಶನ ಮಾಡಕ್ಕೆ ಹೋಗ್ತೀರಿ, ಆ ಮಹಾ ಸ್ಥಳದ ಕೆಳಗಡೆ ಈ ಸ್ವಸ್ತಿಕ ಇದೆ ನೋಡ್ರಿ. ಈ ಸ್ವಸ್ತಿಕ ಇದೆ, ಈ ಸ್ವಸ್ತಿಕ ಅಲ್ಲಿ ಕೆಳಭಾಗದಲ್ಲಿ ಇದೆ. ಅದನ್ನು ಗುರುತಿಸಿ, ಅದು ಅಲ್ಲಾಡೋದಿಲ್ಲ ಮತ್ತು ಅದರ ಪ್ರದೇಶವನ್ನು ಅದು ಬಿಟ್ಟು ಅನ್ಯತ್ರ ಹೋಗೋದಿಲ್ಲ. ಅದು ಪ್ರಳಯದ ಸಮಯದಲ್ಲಿ ಆ ಸ್ವಸ್ತಿಕ ಆ ಪ್ರದೇಶವನ್ನು ಬಿಟ್ಟು ಅನ್ಯತ್ರ ಹೋಗಲ್ಲ, ಅದು ಅಲ್ಲೇ ಇರ್ತದೆ, ಅದೇ ಪಾಯಿಂಟ್ ಒಳಗಡೆ. ಆದ್ದರಿಂದ ಅದನ್ನು ಅನಾದಿ ನಿಧನ ಸಿದ್ಧಕ್ಷೇತ್ರ ಅಂತ ಕರೀತಾರೆ. ಈ ಶಬ್ದ ಬರೋದಕ್ಕೆ ಅದೇ ಕಾರಣ ಇದೆ, ಬೇರೆ ಯಾವುದೇ ಕಾರಣ ಅಲ್ಲ. ಈಗ ಅಕಸ್ಮಾತ್ ನೋಡ್ರಿ, ಈಗ ಪ್ರಳಯ ಆಯಿತು ಅಂತ ಇಟ್ಕೊಳ್ರಿ, ಇನ್ನೊಂದು ಸ್ವಲ್ಪ ವರ್ಷದಲ್ಲಿ, ಒಂದು ಸಾಕಷ್ಟು ವರ್ಷದಲ್ಲಿ ಜಿನೇಂದ್ರ ಭಗವಂತರು ಹೇಳಿದ್ದಾರೆ ಪ್ರಳಯ ಆಗೋದಿದೆ. ಪ್ರಳಯ ಆದಾಗ ಯಾವುದು ಎಲ್ಲಿರ್ತದೆ ನಿಮ್ಮವು, ಎಲ್ಲಿ ಸಮುದ್ರಗಳು ಇರ್ತವೆ, ಎಲ್ಲಿ ನದಿಗಳು ಇರ್ತವೆ, ನೀವೇನು ನಿಶ್ಚಿತವಾಗಿ ಅದೇ ಜಾಗದಲ್ಲಿ ಹೇಳಕ್ಕೆ ಬರ್ತದೆ? ಅದು ಇರಲ್ಲ. ಆ ನಿಶ್ಚಿತವಾಗಿ ಹೇಳುವಂಥ ಪ್ರದೇಶಗಳು ಬೇರೆ ಇದ್ದಾವೆ. ಅಂದರೆ ವಿದೇಶ ಕ್ಷೇತ್ರದಲ್ಲಿ, ಭೋಗಭೂಮಿ, ಅಲ್ಲೆಲ್ಲ ಪ್ರಳಯ ಆಗಲ್ಲ. ಅಲ್ಲಿ ಏನಿದೆಯೋ ಅದು ಹಾಗೇ ಇರ್ತದೆ. ಹಿಮವಾನ್ ಮಹಾಹಿಮವಾನ್ ಆದಿ ಪರ್ವತಗಳು ಹೇಗಿದಾವೋ ಅದು ಹಾಗೇ ಇರ್ತವೆ. ಆದರೆ ಇಲ್ಲಿ ಪ್ರಳಯ ಆಗುತ್ತದೆ. ಇಲ್ಲಿ ನಿಮ್ಮದು ನಿಶ್ಚಿತವಾಗಿ ನೀವು ಯಾವುದನ್ನು ಹೇಳಬೇಡ್ರಿ, ಇಂಥ ಜಾಗದಲ್ಲಿ ಪರ್ವತ ಇತ್ತು, ಅಲ್ಲಿ ನಮಗೆ ಅದು ಬೇಕು, ಅದಿಲ್ಲ, ಅದು ಬದಲಾಗ್ಬೋದು, ಅದೆಲ್ಲ ಹೇಳಕ್ಕೆ ಬರಲ್ಲ ನೀವು. ಆದರೆ ನಮ್ಮ ಏನು ಅನಾದಿ ನಿಧನ ಸಿದ್ಧ ಕ್ಷೇತ್ರ ಅಂತ ಶಾಸ್ತ್ರದಲ್ಲಿ ಸಾಕಷ್ಟು ಶಾಸ್ತ್ರದ ಉಲ್ಲೇಖ ಬಂದಿದೆ. ಅನಾದಿ ನಿಧನ ಸಿದ್ಧ ಕ್ಷೇತ್ರ ನಮಗೆ ಶಿಖರ್ಜಿ ಅದೇ ಜಾಗದಲ್ಲಿ ಬೇಕು, ಅದೇ ಪಾಯಿಂಟ್ನಲ್ಲಿ ಬೇಕು. ಇದಕ್ಕೋಸ್ಕರ ಸಾಕಷ್ಟು ಶಾಸ್ತ್ರಗಳಲ್ಲಿ ಬಂದಿದೆ ಅನಾದಿ ನಿಧನ ಸಿದ್ಧ ಕ್ಷೇತ್ರ. ಅರ್ಥ ಆಯ್ತು? ಹಾಂ, ಈಗ ನಮಗೇನು ಬೇಕು ಅಂದರೆ, ಎಷ್ಟು ಸರ್ತಿ ಬೇಕಾದ್ರೂ ಪ್ರಳಯ ಆಗಲಿ, ನಮ್ಗೆ ಅದು ಗೊತ್ತಿಲ್ಲ. ಇಲ್ಲಿ ಈ ಭೂಮಿ ಅನಂತ ಸರ್ತಿ ಪ್ರಳಯ ಆಗಿದೆ, ಇನ್ನು ಅನಂತ ಸರ್ತಿ ಪ್ರಳಯ ಆಗೋದಿದೆ, ಅದು ನಮ್ಗೆ ಗೊತ್ತಿಲ್ಲ. ಆದರೆ ನಮಗೆ ನಮ್ಮ ಶಿಖರ್ಜಿಯ ಸ್ಥಳ ಅದೇ ಬೇಕು, ಅಯೋಧ್ಯೆಯ ಸ್ಥಳ ಕೂಡ ಅದೇನೇ ಬೇಕು. ಬಾಕಿ ನಿಮ್ಮ ಆಸ್ಟ್ರೇಲಿಯಾ, ಇಸ್ರೇಲ್, ಆಫ್ರಿಕಾ, ಜರ್ಮನ್, ಜಪಾನ್, ಅದು ಇದು ನಿಮ್ಮದು ಯಾವ್ದು ಬಾಗ್ದಾದ್, ಕುವೈಟ್, ಎಲ್ಲಿ ಬೇಕಾದ್ರೂ ಇರಲಿ, ನಮಗೆ ಬೇಡ. ಅದು ಅದರ ಪ್ಲೇಸ್ಗಳು ಬದಲಾಗ್ಬೋದು, ಆದರೆ ಇವು 2 ಪ್ಲೇಸ್ಗಳು ಮಾತ್ರ ಬದಲಾಗಲ್ಲ. ಅದರ ಫೌಂಡೇಶನ್ ಅಂದರೆ ಅಡಿಪಾಯ ಅದು ಯಾವುದಿದೆ? ಸ್ವಸ್ತಿಕ ಇದೆ. ಹಾಂ, ಈಗ ನೀವೇ ಹೇಳ್ರಿ, ಈ ಪವಿತ್ರವಾದ ಸ್ವಸ್ತಿಕವನ್ನು ಇದಕ್ಕೋಸ್ಕರ ನಮ್ಮ ಜೈನಾಗಮದಲ್ಲಿ ನಾವು ಬಿಡಿಸ್ತಾ ಇದ್ದೀವಿ. ಪಾಪ ಈಗೆಲ್ಲ ನೋಡಿ ಅದನ್ನು ಎಲ್ಲ ಕಡೆ ಎಲ್ಲರ ಮನೇಲೂ ಬಿಡಿಸ್ತಾ ಹಾಕ್ತಾರೆ ಸ್ವಸ್ತಿಕವನ್ನು. ಪಾಪ ಅವ್ರಿಗೆ ಯಾರಿಗಾದ್ರೂ ಅರ್ಥ ಗೊತ್ತಿಲ್ಲ ಏನು ಅಂತ ಹೇಳಿ, ಯಾಕೆ ಅದು ನಾವು ಇದು ಉಪಯೋಗ ಮಾಡ್ತೀವಿ ಅಂಥೇಳಿ. ಈಗ ನನಗೆ ನೀವು ಹೇಳ್ರಿ, ಇದ್ರೊಳಗಡೆ ನರಕ ತಿರ್ಯಂಚಿಗತಿಗಳು ಎಲ್ಲಿ ಬಂದು? ಇದನ್ನು ಯಾಕೆ ನಾವು ಅನಾವಶ್ಯಕ ಕಲ್ಪನೆ ಮಾಡ್ಕೊಳ್ಳೋದು? ಏನು ಬೇಕಾದ್ರೂ ಕಲ್ಪನೆ ಮಾಡಿಬಿಡೋದು ಹಾಗಾದ್ರೆ ನಾವು. ಈಗ ಆಕಾಶ ಇದೆ, ಆಕಾಶವನ್ನು ನಮ್ಮ ಏನು ದೇವರು ಇದನ್ನು ನಮಗೆ ಮಾಡಿ ಹೋಗಿದ್ದಾರೆ, ಅಂದರೆ ಮೇಲೆ ತಲೆ ಮೇಲೆ ಮಾಡಿ ಹೋಗಿದ್ದಾರೆ, ಇಲ್ಲೊಂದು ಛತ್ರಿ ಇಟ್ಟಿದ್ದಾರೆ ಅಂಥೇಳಿ ನಾವು ಏನು ಬೇಕಾದ್ರೂ ಕಲ್ಪನೆ ಮಾಡ್ರೆ ನಡೀತದ? ಅಕಸ್ಮಾತ್ ನಾನು ಏನಾದರೂ ಕಲ್ಪನೆ ಮಾಡ್ತೀನಿ ಈಗ, ಆಕಾಶ ಹೀಗೆ ನೀಲಿ ರೀತಿಯ ಛತ್ರಿಯನ್ನು ಭಗವಾನರು ನಮಗೆ ತಲೆ ಮೇಲೆ ಹಾಕಿ ಹೋಗಿದ್ದಾರೆ ಅಂತ, ಹಾಗೆ ನಾನು ಏನು ಬೇಕಾದ್ರೂ ಕಲ್ಪನೆ ಮಾಡಿದ್ರೆ ಅದನ್ನು ಬರೆದು ಬಿಟ್ಟರೆ ನಡೀತದೆ? ಅದು ಏನು ಬೇಕಾದ್ರೂ ನಾನು ಬರೆದು ಬಿಡ್ತೀನಿ, ಹಾಗಾದ್ರೆ ಏನು ಬೇಕಾದ್ರೂ ಬರೆದು ನಡೀತವೆ? ಅಲ್ಲಿ ನಾವು ಎಂಥದ್ದು ಅದನ್ನು ಹೇಳದ? ಅದು ಆತ್ಮ ಸರಳ ಇದೆ, ಕರ್ಮ ಅಡ್ಡ ಇದೆ. ಅಲ್ಲಿ ಎಲ್ಲಿ ಆತ್ಮ ಸರಳ ಬರ್ತದೆ? ನಾನು ಹೇಳ್ತೀನಿ ಕೇಳಿ, ಕರ್ಮ ಎಲ್ಲಿ ನಿಮ್ಗೆ ಅಡ್ಡ ಇದೆ? ಯಾಕೆ ಆತ್ಮ ಸರಳ ಆಯ್ತು ನಿಮ್ಮದು? ಎಲ್ಲಿ ನಿಮ್ಮ ಆತ್ಮ ಎಲ್ಲಿ ಸರಳ ಇದೆ? ನಿಮ್ಮ ಆತ್ಮ ಸರಳ ಇದ್ರೆ ಇಲ್ಲಿ ಯಾಕಿರ್ತಾಯಿತ್ತು? ಅಕಸ್ಮಾತ್ ನಿಮ್ಮ ಆತ್ಮ ಸರಳ ಇದ್ದರೆ ಸಂಸಾರದಾಗ ಯಾಕಿರ್ತಾಯಿತ್ತು? ಅದು ನಮ್ಮ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಇದರಲ್ಲಿ. ಇಲ್ಲಿ ಯಾಕಿರ್ತಿತ್ತು ಅದು? ನಿಮ್ಮ ಆತ್ಮ ಸರಳ ಇದ್ದರೆ ಅದು ಇರ್ತಿತ್ತು, ಅದು ಅಲ್ಲಿ ಎಲ್ಲಿ ಇದ್ರೊಳಗಡೆ, ಹಾಂ, ಸಿದ್ಧಶಿಲೆಗಿಂತ ಮೇಲೆ. ಮತ್ತು ಇನ್ಯಾರು ಅಕಸ್ಮಾತ್ ನೀವೇನಾದ್ರು ಚರ್ಚೆ ಇಡ್ಬೋದು ನಮ್ಮ ಕಡೆಗೆ, ಏನು ಅಂದರೆ ಆತ್ಮ ಸರಳವಾಗಿ ಗಮನ ಮಾಡ್ತದೆ, ಅದಕ್ಕೋಸ್ಕರ ನಾವು ಆತ್ಮನನ್ನು ಸರಳವಾಗಿ ಹೇಳಿದ್ದೀವಿ. ಯಾವುದ್ರೊಳಗಡೆ? ಇದ್ರೊಳಗಡೆ ಸ್ವಸ್ತಿಕದಲ್ಲಿ. ಹಾಂ, ಆಯಿತು. ಆತ್ಮದ ಗಮನ ಅಂದರೆ ಕರ್ಮರಹಿತ ಸ್ಥಿತಿಯಲ್ಲಿ ಸರಳ ಇದೆ, ಇರಲಿ ಅಂದರೆ ಅದು ಸಿದ್ಧಶಿಲೆಗೆ ಹೋಗೋತ್ತಿಗೆ. ಮತ್ತೆ ಆಯಿತು, ನಾವು ನಿಮ್ಮನ್ನು ಒಪ್ಕೊಳ್ತೀವಿ, ನಿಮ್ಮ ಆತ್ಮ ಸರಳವಾಗಿ ಈಗ ಸಿದ್ಧಶಿಲೆಗೆ ಹೋಗ್ತಾ ಇದೆ. ನೀವಲ್ಲಿ ಹೇಳ್ತಾ ಇದ್ದೀರಿ ಆತ್ಮ ಸರಳ ಅಂತೇಳಿ ರೇಖೆ ಎಳಿತಾ ಇದ್ದೀರಾ. ಆತ್ಮ ನಿಮ್ಮದು ಸರಳವಾಗಿ ಹೋಗ್ತಾ ಇದೆ ಸಿದ್ಧಶಿಲೆಗೆ, ಮತ್ತು ಕರ್ಮ ಯಾಕೆ ನಿಮ್ಗೆ ಅಡ್ಡ ಬಂತಲ್ಲಿ? ಒಂದೇ ರೇಖೆಯನ್ನು ಹೇಳಿರಿ ಆ ಜಾಗದಲ್ಲಿ, ಒಂದೇ ರೇಖೆ ಹೇಳ್ಬಿಡ್ರಿ. ಮತ್ತು ಅದು ನಿಮ್ಮ ಲೆಕ್ಕದ ನಿಮ್ಮ ಮಾತು ನಿಮ್ಮಿಂದನೇ ಖಂಡಿತ ಆಗ್ತಾವೆ. ಯಾಕೆಂದರೆ ನೀವು ಆತ್ಮ ಸರಳವಾಗಿ ಸಿದ್ಧಶಿಲೆಗೆ ಕಳಿಸ್ತಾ ಇದ್ದೀರಿ, ಮತ್ತು ಅಲ್ಲಿ ಕರ್ಮ ಯಾಕೆ ಅಡ್ಡ ಬಂದು ನಿಮ್ಮನ್ನಲ್ಲಿ ಬೀಳಿಸ್ತು? ಯಾಕೆಂದರೆ ಸಿದ್ಧಶಿಲೆಗೆ ಹೋಗುವಂಥ ಯಾವ ಜೀವ ಹೋಗ್ತಾ ಇದೆಯಲ್ಲ ನೇರವಾಗಿ, ಅಲ್ಲಿ ಕರ್ಮ ಅಡ್ಡ ಬಂದು ಜೀವನನ್ನು ಅಲ್ಲಿಗೆ ಬೀಳಿಸೋದಕ್ಕೆ ಸಾಧ್ಯನೇ ಇಲ್ಲ, ಹಾಗಂತ ಸಿದ್ಧಾಂತ ಇಲ್ಲ. ಮತ್ತು ನಿಮ್ಮ ಮಾತುಗಳು ನಿಮ್ಗೆ ಕಟ್ಟಾಗ್ತವೆ ಬಂಧುಗಳೇ. ಆದ ಕಾರಣದಿಂದ ಸ್ವಲ್ಪ ಇದ್ರ ಬಗ್ಗೆ ಜವಾಬ್ದಾರಿ ತಗೊಳ್ರಿ. ಇದನ್ನು ಈ ಥರ ನನಗನ್ಸುತ್ತೆ ಹೀಗೆ ಇದನ್ನು ಪ್ರಚಾರ ಮಾಡೋದು ತಪ್ಪಿದೆ. ಈ ಆತ್ಮ ಸರಳ ಇದೆ, ಕರ್ಮ ಅಡ್ಡ ಇದೆ, ಇದು ಏಕದಮ್ ಕಾಲ್ಪನಿಕ ಇದೆ ನನಗನ್ಸ್ದಂಗೆ. ಇದು ನಾವು ಎಷ್ಟು ಜನರ ಹತ್ರ, ಈಗ ಎಷ್ಟು ಜನ ವಿದ್ವಾಂಸರುಗಳ ಹತ್ರ ನಾವು ಚರ್ಚೆ ಮಾಡಿದ್ದೀವಿ ಈ ವಿಚಾರದಲ್ಲಿ. ನನಗೆ ಇಲ್ಲಿಯಾದರೂ ಸರಿಯಾದ ಉತ್ತರ ಇಲ್ಲಿವರೆಗೆ ಬಂದಿಲ್ಲ.
ಯಾರೇನೇ ಕೇಳಿದ್ರು ಕೂಡ ಅದೆಲ್ಲೋ ಕಾಲ್ಪನಿಕವಾಗಿ ಬಂದಿದೆ, ಅದು ಯಾವುದೋ ಆಚಾರ್ಯ ಪ್ರಣೀತ ಶಾಸ್ತ್ರದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ, ಈ ರೀತಿಯ ಉತ್ತರಗಳೇ ಬರ್ತವೆ. ಯಾವುದೇ ರೀತಿಯ ದೃಢವಾದ ಉತ್ತರ ನನಗೆ ಯಾವುದೇ ವಿದ್ವಾನ್ಗಳು ಇದುವರೆಗೆ ಕೊಟ್ಟಿಲ್ಲ. ಆದ ಕಾರಣದಿಂದ ಬಂಧುಗಳೇ, ಇದನ್ನು ಸ್ವಲ್ಪ ಕಾಲ್ಪನಿಕ ಇದೆ, ನನಗನ್ಸುತ್ತೆ ಇದನ್ನು ನೀವು ಬಿಟ್ಟರೆ ಒಳ್ಳೇದಂತ ಕಾಣುತ್ತೆ. ಈ ಆತ್ಮ ಸರಳ ಇದೆ, ಕರ್ಮ ಅಡ್ಡ ಇದೆ, ನರಗತಿ ಸಿರಿಯಂಚಗತಿ ಎಂತೆಂತ ಏನೇನು ಎಂತೆಂತ ಹೇಳಿ ಯಾಕೆ ಅವಶ್ಯಕತೆ ಏನಿದೆ ನಮಗದು? ಅದರ ಅಷ್ಟೆಲ್ಲ ಹೇಳಿ ಮಾಡುವಂಥ ಅವಶ್ಯಕತೆ ನಮಗೇನಿದೆ? ಅಲ್ಲಿ ಏನಿದೆ, ಸ್ವಸ್ತಿಕ ಬಿಡಿಸೋದಾಯ್ತು, ಸ್ವಸ್ತಿಕ ಸ್ಥಾಪನ ಇಷ್ಟು ಹೇಳಿಬಿಟ್ಟು ಭಾರಿ ಜಾಸ್ತಿ ಆಗೋಯ್ತು. ಅದು ಏನು ಮಾಡೋದಕ್ಕೆ ಅಷ್ಟೆಲ್ಲ ಗುದ್ದಾಡದೆ ಹಾಕಿದೆ ಅದರಲ್ಲಿ? ಅಂದರೆ ನನಗಂತೂ ಸರಿ ಇಲ್ಲ ಅದು ಅಂತ ಕಾಣ್ತಾ ಇದೆ. ಇನ್ನು ನೋಡೋಣ, ಅಕಸ್ಮಾತ್ ನಿಮ್ಗೆ ಯಾವ್ದಾರು ಆ ರೀತಿ ಪ್ರಕರಣಗಳು ಸಿಕ್ಕಿದ್ರು ಕೂಡ ನಾವು ಇನ್ನೇನು ಅದ್ರ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗಲ್ಲ. ನೀವು ಆ ರೀತಿ ಪ್ರಕರಣ ಏನಾರು ನಿಮ್ಮ ಕೈಯಲ್ಲಿ ಶಾಸ್ತ್ರದಲ್ಲಿ ಇದೆ ಅಂತಂದರೆ ನೀವು ಬಿಡಿಸಿದ್ರು ಕೂಡ ಬಿಡಿಸ್ರಿ, ಆದರೂ ಬೇರೆಯವ್ರಿಗೆ ಅದನ್ನು ಜಾಸ್ತಿ ಬೇರೆಯವ್ರಿಗೆ ಕಲಿಸೋದು ಅದು ಯಾಕೋ ನನಗೆ ಸರಿಯಾಗಿ ಕಾಣ್ತಾ ಇಲ್ಲ. ನೀವು ಮಾಡಿರಿ, ನಾನೇನು ಬೇಡ ಅನ್ನಲ್ಲ. ನಿಮ್ಗೆ ಯಾರು ಹಳೆ ಮನುಷ್ಯರಿಗೆ ಏನು ಅಭ್ಯಾಸ ಆಗಿಬಿಟ್ಟಿದೆ ಅದು ಮಾಡಿ ಮಾಡಿ, ನಾವೇನು ಅದನ್ನು ಬೇಡ ಅನ್ನೋದಿಲ್ಲ. ಆದರೂ ಹೊಸ ಹುಡುಗರಿಗೆ ಅದನ್ನು ಕಲಿಸೋದು ಅಷ್ಟು ಸೂಕ್ತ ಆಗಿ ನಮಗೆ ಯಾಕೋ ಕಾಣ್ತಾ ಇಲ್ಲ. ಇರಲಿ ಬಂಧುಗಳೇ, ಈ ಸ್ವಸ್ತಿಕದ ವಿಚಾರದಲ್ಲಿ ನಮ್ಮ ಹತ್ರ ಬೇರೆ ಬೇರೆ ಅನೇಕ ಶಾಸ್ತ್ರಗಳ ಉದಾಹರಣೆ ಯಾವುದೂ ಇಲ್ಲ. ಆದರೆ ಒಂದು ಮುಖ್ಯ ಶಾಸ್ತ್ರದ ಉದಾಹರಣೆ ಇದೆ. ಅದರ ಸಹಾಯದಿಂದ ನಾವು ಇಷ್ಟು ದೃಢವಾಗಿ ಹೇಳೋದಕ್ಕೆ ಕಾರಣ ಇದೆ ಬಂಧುಗಳೇ. ನಾವು ನಮ್ಮ ಲೆಕ್ಕದಲ್ಲಿ ನಮ್ಮ ಮನಸ್ಸಿಗೆ ಬಂದಾಗ ಏನು ಮಾತಾಡ್ತಿಲ್ಲ ಇದನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೊಡ್ರಿ. ನೋಡ್ರಿ, ಶಿಖರ್ಜಿಗೆ ಹೋಗ್ತಿರಲ್ಲ ನೀವು, ಅಂದರೆ ಸಮ್ಮೇದ ಶಿಖರ್ಜಿಗೆ, ಅಲ್ಲಿ ಹೋದರೆ ಶಿಖರ್ಜಿ ಗೈಡ್ ಅಂತ ಒಂದು ಸಿಗ್ತದೆ. ಆ ಶಿಖರ್ಜಿ ಗೈಡ್ ಸಾಮಾನ್ಯವಾಗಿ ಎಲ್ಲ ಭಾಷೆಯಲ್ಲೂ ಇದೆ. ಅದರಲ್ಲಿ ಒಂದು ಮರಾಠಿ ಭಾಷೆಯಲ್ಲೂ ಒಂದು ಶಿಖರ್ಜಿ ಗೈಡ್ ಅಂತ ಸಿಗ್ತದೆ ನೋಡ್ರಿ. ಆ ಮರಾಠಿ ಭಾಷೆಯಲ್ಲಿ ಶಿಖರ್ಜಿ ಗೈಡ್ ಏನಿದೆ ನೋಡ್ರಿ, ಅಲ್ಲಿ ಆ ಪ್ರಕರಣ ಅಂದರೆ ಅದು ಆ್ಯಕ್ಚುಲಿ ಅದು ಈಗ ಶಿಖರ್ಜಿ ಗೈಡ್ ಇವರು ಮಾಡಿದ್ದಿದೆ. ಆದರೆ ಯಾವ ಶಾಸ್ತ್ರದ ಆಧಾರದ ಮೇಲೆ ಅವರು ಶಿಖರ್ಜಿ ಗೈಡನ್ನು ಮಾಡಿದರು? ಅದು ಸಮ್ಮೇದ ಶಿಖರ್ಜಿ ಮಹಾತ್ಮೆ ಅನ್ನುವಂಥ ಒಂದು ಶಾಸ್ತ್ರ ಇದೆ. ಯಾವಾಗ ಅದು ಸಾಮಾನ್ಯ ವಿಶಾಖಾಚಾರ್ಯರ ಸಮಯದಲ್ಲಿ ಅದು ಆಗಿರೋದು. ಯಾವಾಗ ಅದು ಅಂದರೆ ಕುಂದಾಚಾರ್ಯರಿಗಿಂತನೂ ಸ್ವಲ್ಪ ಅದೇ ಟೈಮ್ನಲ್ಲಿ, ಅದಕ್ಕಿಂತ ಸ್ವಲ್ಪ ಹಿಂದೆ ಮುಂದೆ, ಅದಕ್ಕಿಂತ ಹಿಂದಿನ ಸಮಯದಲ್ಲಿ ಆಗಿರೋಂಥ ಶಾಸ್ತ್ರ ಅದು, ಆಚಾರ್ಯ ಪ್ರಣೀತ ಶಾಸ್ತ್ರ. ಅದರ ಹೆಸರು ಯಾವುದಿದೆ ಗೊತ್ತಾ? ಸಮ್ಮೇದ ಶಿಖರ್ಜಿ ಮಹಾತ್ಮೆ. ಅದರ ಆಧಾರದ ಮೇಲೆ ಶಿಖರ್ಜಿ ಗೈಡು ಅಂತ ಒಂದು ಶಾಸ್ತ್ರ ಬರೆದಿದ್ದಾರೆ. ಅದರಲ್ಲಿ ಮರಾಠಿ ಸಂಸ್ಕರಣದಲ್ಲಿ ನೋಡಿ 21ನೇ ಪೇಜ್ ನಂಬರ್ದಲ್ಲಿ ಅಲ್ಲಿ ಸ್ವಸ್ತಿಕದ ಚಿಹ್ನೆ ಅಲ್ಲಿ ಕಂಡು ಬಂತು. ಅಂದರೆ ಕೇಸರಿಯಿಂದ ರಂಜಿತವಾದ ಸ್ವಸ್ತಿಕದ ಚಿಹ್ನೆ ಅಲ್ಲಿ ಇದ್ದಾವೆ ಅನ್ನುವಂಥ ಪ್ರಕರಣ ಅದರಲ್ಲಿ ಬಂದಿದೆ ನೋಡ್ರಿ. ನಿಮಗೆ ಆ ಶಾಸ್ತ್ರ ಎಲ್ಲಾರಿದ್ರೆ ಬಂಧುಗಳೇ ನೋಡ್ರಿ, ನಿಮಗೆ ಗೊತ್ತಾಗ್ತದೆ. ಆದರೆ ಅದರೊಳಗಡೆ ಪೂರಾ ವಿಸ್ತಾರವಾಗಿ ನಾವೀಗ ಏನು ಹೇಳ್ತಿದ್ದೀವಿ ನೋಡಿ, ಸಮ್ಮೇದ ಶಿಖರ್ಜಿದು ಈ ಪ್ರಳಯದ ವಿಷಯಗಳು ಎಲ್ಲ ಆ ರೀತಿ ವಿಸ್ತಾರವಾಗಿ ಬಂದಿಲ್ಲ. ಖಾಲಿ ಅಷ್ಟು ಮಾತ್ರ ಸೂಚನೆ ಮಾತ್ರ ಅದರಲ್ಲಿ ಬಂದಿದೆ. ಅಂದರೆ ಇಲ್ಲಿ ಏನಿದೆ, ಪಡವ त्या ठिकाणी जितकी म्हणून जितकी म्हणून केसरी स्वस्तिकांची चिन्ह दिसतील त्या क्रमांकांच्या तीर्थंकरांचे ते निर्वाण स्थळ आहे. तेव्हा पहाडवर जाऊन पहिले तर खरोखरच त्या ठिकाणी केसरी स्वस्तिकांचे चिन्हे उमटलेले होते. त्या चिन्हानुसार त्यांनी त्या ठिकाणी 20 स्तूप बनविले आणि ಚರಣ ಪಾದುಕಾಂಚಿ ಸ್ಥಾಪನ ಕೇಳಿ. ಯಾರೋ ಇದು ಅಂದರೆ ಮರಾಠಿಲಿದೆ ಬಂಧುಗಳೇ. ಇದನ್ನ ನಾನು ಸ್ವಲ್ಪ ಅಸ್ಪಷ್ಟವಾಗಿ ಓದ್ತಾ ಇದ್ದೀನಿ, ಕ್ಷಮೆ ಮಾಡ್ರಿ. ಇದು ಮರಾಠಿಯಲ್ಲಿದೆ, ಅದನ್ನು ನೀವು ಬೇಕಾದ್ರೆ ಅಲ್ಲಿಂದ ಓದಿ ತಿಳ್ಕೊಳ್ರಿ. ಯಾರು ಸೌಧರ್ಮೇಂದ್ರ ಹೀಗೀಗೆಲ್ಲ ಮಾಡ್ದ ಅಂತ ಅದರಲ್ಲಿ ಬರೆದಿದ್ದು ಇದೆ. ಅದರ ಆಧಾರದ ಮೇಲೆ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಇರಲಿ, ಹೇಗಾದರೂ ಇರಲಿ, ನೀವೀಗ ಸ್ವಸ್ತಿಕವನ್ನು ಬಿಡಿಸಿದ್ರಿ. ಸ್ವಸ್ತಿಕ ಬಿಡಿಸಿ ಆದ ನಂತರ ನೀವು ಬರೆದ್ರಿ ಕೆಳಗಡೆ 3, ಇನ್ನು ಬಲಭಾಗದಲ್ಲಿ 24, ಮೇಲಭಾಗದಲ್ಲಿ 5, ಇನ್ನೊಂದು ಭಾಗದಲ್ಲಿ 4. ಬಂಧುಗಳೇ, ಇದರ ಅರ್ಥ ಕೆಳಗಡೆ 3 ಇದೆಯಲ್ಲ, ರಯಣತ್ತಯಾಂಚ ಒಂದೇ. ಇದು ಯಾವ ಭಾಷೆಯಲ್ಲಿದೆ? ಪ್ರಾಕೃತ ಭಾಷೆಯಲ್ಲಿದೆ. ಪ್ರಾಕೃತ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ಇದನ್ನು. ರಯಣತ್ತಯಾಂಚ ಒಂದೇ ಅಂದರೆ ರಯಣ ತಯ ರತ್ನಗಳು 3 ಒಂದೇ. ಆ 3 ರತ್ನಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾವ್ಯಾವುದಪ್ಪ? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ. ಇನ್ನು ಬಲಭಾಗದಲ್ಲಿ ಏನು ಬರೆದ್ರಿ ನೀವು? 24 ಸ್ವಸ್ತಿಕದ ಇನ್ನೊಂದು ಅಂದರೆ ಮುಂಭಾಗದಲ್ಲಿ ಈ
24 ಬರೆದ್ರಿ ಅಂದರೆ ಅಲ್ಲಿ ಹೇಳ್ತಾರೆ 24 ಬರೆದು ಏನು ಹೇಳ್ತಾರೆ ಅಲ್ಲಿ 24 ಜಿನಾಂಚ ಸವ್ವದ ಒಂದೇ. ಮತ್ತು ಅಲ್ಲಿ 24 ತೀರ್ಥಂಕರರಿಗೆ ಯಾವಾಗಲೂ ಸವ್ವದ ನಾನು ಯಾವಾಗಲೂ ನಮಸ್ಕಾರ ಮಾಡ್ತೀನಿ. ಮೇಲೆ ಏನು ಬರೀತಾರೆ ಪಂಚಗುರುಣಾಂ ಒಂದೇ ಅಂದರೆ ಪಂಚಗುರು ಯಾರಪ್ಪ? ಅರಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸಾಧುಗಳು. ಪಂಚಗುರುಣಾಂ ಒಂದೇ. ಇನ್ನು ಆ ಕಡೆ ಭಾಗದಲ್ಲಿ ಮತ್ತೆ ಉಳಿದ ಒಂದು ಭಾಗದಲ್ಲಿ ಏನು ಬರೀತಾರೆ 4 ಅಲ್ಲಿ ಚಾರಣ ಚರಣಂ ಸದಾ ಒಂದೇ. ಚಾರಣ ಚರಣಂ ಸದಾ ಇಲ್ಲಿ ಒಂದು ಸ್ವಲ್ಪ ಜನಕ್ಕೆ ಇದೊಂದು ಸ್ವಲ್ಪ ಕನ್ಫ್ಯೂಸ್ ಅನಿಸುತ್ತೆ. ಚಾರಣ ಚರಣಂ ಸದಾ ಒಂದೇ, ಚಾರಣ ವೃದ್ಧಿಧಾರಿ ಮುನಿಗಳಿಗೆ ನಾನು ಸದಾ ನಮಸ್ಕಾರ ಮಾಡ್ತೀನಿ. ಆದರೆ ಇಲ್ಲಿ ಚರಣಂ ಇದೆ. ಚಾರಣ ಚರಣಂ, ಚಾರಣ ಚರಣಂ ಅಂದರೆ ಚಾರಣ ವೃದ್ಧಿಧಾರಿ ಮುನಿಗಳ ಎರಡು ಜನ ಇರ್ತಾರೆ, ಅವರು ಜಾಸ್ತಿ ಶಾಸ್ತ್ರದಲ್ಲಿ ಆ ರೀತಿ ಉಲ್ಲೇಖ ಇದೆ. ಮತ್ತು ಇಲ್ಲಿ 4 ಯಾಕೆ ಬರೆದ್ರು ಅಂದರೆ 2 ಜನ ಮುನಿ ಮಹಾರಾಜರ ಆ ಚರಣಗಳು 4 ಆಗ್ತವೆ. 2 ಜನ ಮುನಿ ಮಹಾರಾಜರ ಚರಣ 4 ಆಗ್ತಾವಲ್ಲ, ಅಲ್ಲಿ ಅದಕ್ಕೆ 4 ಬರೆದಿದ್ದಾರೆ. ಬರೆದು ಮತ್ತೆ ಅಲ್ಲಿ ಚಾರಣ ಚರಣಂ ಸದಾ ಒಂದೇ, ನಾನು ಆ ಚರಣ ವೃದ್ಧಿಧಾರಿ ಮುನಿ ಮಹಾರಾಜರ ಆ ಚರಣಗಳಿಗೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ನಾನು ಅರಿಗೆ ಕೊಡ್ತಾ ಇದ್ದೀನಿ ಅಂದರೆ ಅಕ್ಕಿ ಇರ್ತಾರೆ ಹಾಗೆ ಇರಲಿ ನೋಡೋಣ. ಈಗ ಏನಾಯ್ತು ನಿಮಗೆ ಕೆಳಗಡೆಯಿಂದ ರಾಯಣತ್ತಯಂಚ ಒಂದೇ, 24 ಜಿನಂಚ ಸವದ ಒಂದೇ, ಪಂಚಗುರುನಾಮ ಒಂದೇ, ಚಾರಣ ಸದಾ ಒಂದೇ. ಇದು ನಿಮ್ಗೆ ಅರ್ಥಗಳಾಯಿತು. ಇನ್ನು ಅದು ನೀವು ಮಾಡಲೇಬೇಕು ಅಂತ ನಾವೇನು ಹೇಳಲ್ಲ, ಆದರೆ ಕೆಲವರು ಮಾಡ್ತಾರೆ, ಮಾಡೋರಿಗೂ ಕೂಡ ನಾವೇನು ಬೇಡ ಅನ್ನಲ್ಲ. ಸ್ವಸ್ತಿಕದ ಇನ್ನೂ ಬದಿಗಳಲ್ಲಿ 9 ಜಾಗವನ್ನು ಅವಕಾಶ ಮಾಡ್ಕೊತಾರೆ ಅವರು. ಸ್ವಸ್ತಿಕದ ಬದಿಗಳಲ್ಲಿ ಅಂದರೆ ಅದರ ಕಾರ್ನರ್ನಲ್ಲಿ 9 ಜಾಗದ ಅವರು ಅವಕಾಶ ಮಾಡ್ಕೊತಾರೆ. ಮತ್ತೆ ಅದರಲ್ಲಿ ಇದನ್ನು ಮಾಡಿದ ಮೇಲೆ ಅವ್ರು ಏನು ಮಾಡ್ತಾರೆ, ಅದರಲ್ಲಿ ಅರ್ಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸರ್ವಸಾಧುಗಳು, ಜಿನಧರ್ಮ, ಜಿನ ಆಗಮ, ಜಿನ ಚೈತ್ಯಾಲಯ ಅಂದರೆ ನವದೇವತೆಗಳು ಅದನ್ನು ಕೂಡ ಅದರಲ್ಲಿ ಒಳಗಡೆ ಅಕ್ಕಿಗಳ ಅರ್ಗೆ ಹಾಕ್ತಾರೆ. ಆದ್ರೆ ಬಂಧುಗಳೇ, ನಾನೇನು ಕಂಡೀಷನ್ ಆಗಿ ನಿಮ್ಗೆ ಹೇಳೋದಿಲ್ಲ ಇದನ್ನ ಮಾಡಲೇಬೇಕು ನೀವು ಅಂತ. ಯಾಕೆಂದರೆ ನೀವು ಅಲ್ಲಿ ಪಂಚಗುರುನಾಮ ಒಂದೇ ಮೇಲೆ ಹಾಕಿದ್ದೀರಿ ನೀವು, ಅದರಲ್ಲಿ ನಿಮಗೆ ಪಂಚಗುರುಗಳು ಬಂದುಬಿಟ್ರು ನವದೇವತೆ ಒಳಗಡೆ. ಹಾಗೆಯೇ ನೀವು ಅಷ್ಟು ಮಾಡಿದ್ರೂ ಕೂಡ ಸಾಕಾಗ್ತದೆ. ಯಾವುದು ರಾಯಣತ್ತಂಚ ಒಂದೇ, 24 ಜಿನಂಚ ಸವದ ಒಂದೇ, ಪಂಚಗುರುನಾಮ ಒಂದೇ, ಚಾರಣ ಸದಾ ಒಂದೇ, ಇಷ್ಟು ಮಾಡಿದ್ರೂ ಭಾಳ ಆಯಿತು. ಅದಾದಮೇಲೆ ಇನ್ನು ಕೆಳಗಡೆ ಏನು ಮಾಡ್ತಾರೆ, ಅದರ ಕೆಳಗಡೆ ಮೂರು ಪಾಯಿಂಟ್ ಹಾಕ್ತಾರೆ ಅಕ್ಕಿಯನ್ನು. 3 ಹಾಕಿ ಏನು ಹೇಳ್ತಾರೆ, ಸಮ್ಯಕ್ ದರ್ಶನಾಯ ನಮಃ, ಸಮ್ಯಕ್ ಜ್ಞಾನಾಯ ನಮಃ, ಸಮ್ಯಕ್ ಚಾರಿತ್ರಾಯ ನಮಃ. ಇರಲಿ, ಇದು ಕೂಡ ಒಂದು ರೀತಿ ಎಕ್ಸ್ಟ್ರಾ ಬಂದ ಹಾಗೇನೆ ಆಗ್ತಾ ಇದೆ. ಯಾಕೆಂದರೆ ನೀವು ಅಲ್ಲಿ ಮೇಲೆ ಹೇಳಿದಿರಲ್ಲ ರಾಯಣತ್ತಯಂಚ ಒಂದೇ, ಅದರ ಅರ್ಥನೂ ಕೂಡ ಇಲ್ಲಿ ಮತ್ತೆ ಅದೇನೇ ಬಂತು. ಅಲ್ಲಿ ಖಾಲಿ ರಾಯಣತ್ತಯಂಚ ಒಂದೇ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ, ಕೆಳಗಡೆ ಒಂದೊಂದು ಹಾಕಿದಾರಲ್ಲ, ಮತ್ತೆ ಸಮ್ಯಕ್ ದರ್ಶನಾಯ ನಮಃ, ಸಮ್ಯಕ್ ಜ್ಞಾನಾಯ ನಮಃ, ಸಮ್ಯಕ್ ಚಾರಿತ್ರಾಯ ನಮಃ ಅಂತ ಹೇಳಿದ್ದಾರೆ. ಇದಾದ ನಂತರ ಕೇಳೋಣ ಈಗ ಇನ್ನು ಕೆಳಗಡೆ ಏನು ಮಾಡ್ರು, 4 ಪಾಯಿಂಟ್ ಹಾಕೋರು. ಯಾವ್ಯಾವ್ದು ಹಾಕೋರು, ಪ್ರಥಮಾನ್ ಯೋಗ, ಕರ್ಣಾನ್ ಯೋಗ, ಚರಣಾನ್ ಯೋಗ, ದ್ರವ್ಯಾನ್ ಯೋಗ ಅಂದರೆ ಜಿನೇಂದ್ರ ಭಗವಾನ್ ಪ್ರಣೀತ ಜಿನೇಂದ್ರ ಭಗವಾನರು ಹೇಳಿರುವಂಥ ಶಾಸ್ತ್ರ. ಅದನ್ನು 4 ಅನುಯೋಗಗಳಲ್ಲಿ ಗಣಧರರು ವಿಂಗಡಿಸಿ ಹೇಳಿದರು. ಅದನ್ನು 4 ಅನುಯೋಗ ಅಂತ ಕರೀತಾರೆ. ಅದನ್ನು ಪ್ರಥಮಂ ಕರ್ಣಂ ಚರಣಂ ದ್ರವ್ಯಂ ನಮಃ ಅಂತಲೂ ಹೇಳ್ತಾರೆ. ಪ್ರಥಮಂ ಕರ್ಣಂ ಚರಣಂ ದ್ರವ್ಯಂ ನಮಃ ಅಂತಲೂ ಹೇಳ್ತಾರೆ. ಇರಲಿ, ಇದಾದ ಮೇಲೆ ಏನು ಮಾಡಿದ್ರಿ, ಸಿದ್ಧ ಶಿಲೆಯ ಆಕಾರ ಮಾಡಿ ಅಲ್ಲಿಗೆ ಒಂದು ಸ್ವಲ್ಪ ಅಕ್ಕಿ ಹಾಕಿದ್ರಿ, ಸಿದ್ಧ ಶಿಲೆಯ ಆಕಾರ ಮಾಡಿದ್ರಿ. ಇಷ್ಟೆಲ್ಲ ಆದ ನಂತರ ಬಂಧುಗಳೇ, ನೀವು ಈಗ ಏನು ಮಾಡ್ತೀರಿ, ಇಷ್ಟು ಕೇಳಿದ್ರಿ ನೀವು. ಇಷ್ಟಾದ ನಂತರ ನೀವೇನು ಮಾಡೋರು, ಈಗ ನೀವು ಅಷ್ಟದ್ರವ್ಯದಿಂದ ಪೂಜ್ಯರನ್ನು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ಇಲ್ಲೂ ಕೇಳಿ, ನೀವು ಅಷ್ಟದ್ರವ್ಯದಿಂದ ಯಾರನ್ನು ಪೂಜೆ ಮಾಡ್ತೀರಿ, ಗುಣವಾನರನ್ನು ಪೂಜೆ ಮಾಡ್ತೀರಿ, ಬುದ್ಧಿವಾನರನ್ನು ಪೂಜೆ ಮಾಡ್ತೀವಿ. ಯಾರು ಬುದ್ಧಿಶಾಲಿಗಳಿದ್ದಾರೆ ಹಾಗಂದ ಕೂಡಲೇ ಈಗ ಮತ್ತೆ ಸಮಸ್ಯೆ ಬರ್ತದೆ. ಯಾರು ಬುದ್ಧಿಶಾಲಿಗಳು, ಸೈಂಟಿಸ್ಟ್ಗಳು ಭಾಳ ಇದ್ದಾರೆ. ಸೈಂಟಿಸ್ಟ್ಗಳನ್ನು ನಮಗಿಂತ ಜಾಸ್ತಿ ಬುದ್ಧಿಶಾಲಿಗಳಿದ್ದಾರೆ. ಅವರನ್ನು ಪೂಜೆ ಮಾಡ್ಲಿಕ್ಕೆ ಬರ್ತೇನಾ, ಇಲ್ಲ. ಮತ್ತು ಯಾವ ಬುದ್ಧಿಶಾಲಿಗಳು ಅಂದರೆ ಯಾರು ಅವಧಿ ಮನ ಪರ್ಯಾಯ ಕೇವಲ ಜ್ಞಾನಾದಿಗಳನ್ನು ಪ್ರಾಪ್ತ ಮಾಡ್ಕೊಂಡಿದ್ದಾರೆ, ಅಂದರೆ ಸಮ್ಯಕ್ ಜ್ಞಾನವನ್ನು ಪ್ರಾಪ್ತ ಮಾಡ್ಕೊಂಡಿದ್ದಾರೆ, ನಮಗಿಂತ ದೊಡ್ಡವರಿದ್ದಾರೆ, ಮತ್ತು ನಮಗಿಂತ ಪುಣ್ಯಾತ್ಮರಿದ್ದಾರೆ, ಮತ್ತು ಮೋಕ್ಷ ಮಾರ್ಗದಲ್ಲಿ ನಡೀತಿದ್ದಾರೆ ಅಥವಾ ಮೋಕ್ಷವನ್ನು ಪ್ರಾಪ್ತ ಮಾಡ್ಕೊಂಡಿದ್ದಾರೆ.
ಈ ಥರ ನೀವು ಪೂಜೆ ಮಾಡುವಂಥ ವಸ್ತುಗಳಿದಾವಲ್ಲ ಬಂಧುಗಳೇ, ಇವು ಭಾಳ ಇದ್ದಾವೆ. ಇದನ್ನು ನಾವು ಈಗ ತಿಳಿಸೋದಿಲ್ಲ, ಇದ್ರ ಮಧ್ಯದಲ್ಲಿ ತಿಳಿಸೋದಿಲ್ಲ. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಯಾವುದಾದ್ರು ಉಪದೇಶದಲ್ಲಿ ಅದನ್ನು ತಿಳಿಸ್ತೀವಿ. ಪೂಜಕ ಇದೆಲ್ಲ ಬೇರೆ ಬೇರೆ ಒಂದು ವಿಷಯ ವಸ್ತುಗಳು ಭಾಳ ಸಾಕಷ್ಟಿದ್ದಾವೆ. ಇದನ್ನು ಪ್ರತ್ಯೇಕವಾದ ಒಂದು ವಿಷಯದಲ್ಲಿ ತಿಳಿಸೋಣ, ಈಗ ಬೇಡ ಇದು. ಆದರೆ ಒಂದೇ ತಿಳ್ಕೊಡ್ರಿ, ನೀವು ಒಬ್ಬರನ್ನೇ ಪೂಜೆ ಮಾಡ್ತೀವಿ, ಒಂದನ್ನೇ ಪೂಜೆ ಮಾಡ್ತೀವಿ, ಇದು ತಪ್ಪಿದೆ. ಇದು ಹಾಗಲ್ಲ ಅದು. ಯಾಕೆಂದ್ರೆ ನಿಮಗೆ ಸಾಕಷ್ಟು ವಸ್ತುಗಳು ಪೂಜ್ಯ ಇದ್ದಾವೆ. ಅರನ್ ಸಿದ್ಧಾಚಾರ್ಯ ಪರಿಸರ ಸಾರ್ವಜನ ಧರ್ಮಜನಾಗಮ ಜಿನ ಚೈತಿ ಚೈತ್ಯಾಲಯ, ಇನ್ನೂ ಸಾಕಷ್ಟು ವಿಚಾರ ಇದ್ದಾವೆ. ಅದನ್ನು ನಾವು ಆ ಸಮಯದಲ್ಲಿ ಹೇಳ್ತೀವಿ ಹೇಗೆ ಅಂತ. ಇರಲಿ, ನೀವೇನು ಮಾಡ್ರಿ, ಈಗ ಸ್ಥಾಪನೆ ಮಾಡಬೇಕು ನಿಮಗೆ. ಇದ್ರ ಮೇಲೆ ನೀವು ಸ್ಥಾಪನೆ ಮಾಡ್ತೀರಾ, ಬೇರೆ ಜಾಗದಲ್ಲಿ ಮಾಡಲ್ಲ. ಯಾವ ಸ್ವಸ್ತಿಕ ತೆಗೆದಿದ್ದೀರಿ ಅದೇ ಜಾಗದಲ್ಲಿ ನೀವೀಗ ಸ್ಥಾಪನೆ ಮಾಡೋರಿದ್ದೀರಿ, ಬೇರೆ ನಿಮ್ಮ ಹತ್ರ ಜಾಗ ಇಲ್ಲ. ಹಾಂ, ಅದೇ ತಳಿಯಲ್ಲಿ ನೀವು ಸ್ಥಾಪನೆ ಮಾಡ್ತೀರಿ. ಈಗ ಬಂಧುಗಳೇ, ಈಗ ಸ್ಥಾಪನೆ ಪ್ರಾರಂಭ ನೋಡ್ರಿ, ಬಹಳ ಮಹತ್ವಪೂರ್ಣ ವಿಷಯ ಇದೆ ಇದು. ಈಗ ಸ್ಥಾಪನೆ ಪ್ರಾರಂಭ ಆಗ್ತದೆ. ಹಾಂ, ಸ್ಟಾರ್ಟ್ ಅಂದರೆ ನಿಮ್ಮ ಇಚ್ಛೆ. ನೀವು ಮಹಾವೀರ ಭಗವಾನರದ್ದಾರು ಮಾಡಿ, ಪಾರ್ಶ್ವನಾಥ ಭಗವಾನರದ್ದಾರು ಮಾಡಿ, ಶಾಂತಿನಾಥ ಭಗವಾನ್, ನಮ್ಗೆ ಅದೆಲ್ಲ ನಾವು ಒಂದು ಉದಾಹರಣೆ ಕೊಡ್ತಾ ಇದ್ದೀವಿ ಹೇಳಿ ಅಷ್ಟೇ. ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರ ಅತ್ರ ಅವತರ ಸಂವಂಷಟ್ ಆವಾಹನಂ ಅತ್ರ ತಿಷ್ಟ ಟಹ ಸ್ಥಾಪನಂ ಅತ್ರ ಮಮ ಸನ್ನಿಹಿತೋ ಭವ ವಷಟ್ ಸನ್ನಿಧಿ ಕರಣಂ. ಹೀಗೆ ನೀವು ಸ್ಥಾಪನೆ ಮಾಡ್ತೀರಿ. ನನಗೆ ಅನ್ಸ್ದಂಗೆ 99% ಜನ ಈ ಥರ ಸ್ಥಾಪನೆ ಮಾಡಲ್ಲ. ಎಲ್ಲೋ 1%, ಒಬ್ಬರು ಯಾರು 100 ಜನರೊಳಗಡೆ ಒಬ್ಬರು ಮಾತ್ರ ಇದನ್ನು ಮಾಡ್ತಾರೆ, ಬಾಕಿದವ್ರು ಮಾಡಲ್ಲ. ನಮ್ಗೆ ಗೊತ್ತಿದೆ ಬಾಕಿದವ್ರು ಮಾಡಲ್ಲ. ಈಗ ಯಾಕೆ ನಾವು ಎಷ್ಟೋ ವರ್ಷಗಳು ಆಯ್ತಿದ್ದು ನೋಡ್ತಾ, ಎಲ್ಲ ಊರುಗಳು ನೋಡ್ತಾ ಇದ್ದೀವಿ, ಮಾಡಲ್ಲ ಇದನ್ನು. ಭಾಳ ದೊಡ್ಡ ದೊಡ್ಡ ವಿದ್ವಾನ್ಗಳು ಕೂಡ ಮಾಡಲ್ಲ. ಎಷ್ಟೋ ವರ್ಷ ಶಾಸ್ತ್ರ ಓಡೋದು ಮಾಡಲ್ಲ. ಏನು ಮಾಡೋದು? ಮತ್ತೇನು ಮಾಡ್ತಾರೆ? ಅತ್ರ ಸ್ಥಾಪನ ಮಾತ್ರ ಸನಿತಿ ತಮ್ಮ ಸನಿತ ಬಾಬೋ ಅಟ ಏನೇನೋ ಅಂತಾರೆ. ಎಂತೆಂಥದ್ದು ಅಲ್ಲಿ ಶಬ್ದ, ಇಲ್ಲಿದ್ದು ಅಲ್ಲಿದ ಅತ್ತ ಎಂಥದ್ದು ಹೇಳ್ತಾರೆ. ಅತ್ರ ತಿಷ್ಟ ಟಾಟ ಮಮ ಅತ ಮಮ ಸನಿತ ಬಾಬ ಸನಿತೋ ಕರ್ಣಂ ಸನ್ನಿಧಿ ಕರ್ಣಂ ಏನ್ ಬೇಕಾರು ಅಂತಾರೆ, ಎಂತೆಂಥದ್ದು ಅಂತಾರೆ. ಏನೇನು ಹೇಗೆ ಬೇಕಾದ್ರು ಇರಲಿ ನೋಡೋಣ. ಮತ್ತಿಲ್ಲಿ ನಿಮಗೆ 2 ರೀತಿಯ ಅವಕಾಶ ಇದೆ ನೋಡ್ರಿ ಬಂಧುಗಳೇ. ಇದನ್ನೂ ಒಂದು ಗಮನ ಇಟ್ಕೇಳಿ. ಒಂದು ರೀತಿ ನಾವೀಗ ಹೇಳೋದು ಸ್ಥಾಪನೆ, ಇನ್ನೊಂದು ರೀತಿ ಸ್ಥಾಪನೆ ಇದೆ ಏನು ಕೇಳಿ. ಅಂದರೆ ಅದು ಕೂಡ ಒಂದು ಸಮ್ಯಕ್ಕಿದೆ, ಸಾಕಷ್ಟು ಶಾಸ್ತ್ರದಲ್ಲಿ ಅದನ್ನು ಬಂದಿದೆ. ಅದನ್ನು ಕೂಡ ನೀವು ಮಾಡಿದರೆ ತುಂಬ ಒಳ್ಳೆಯದು, ನಾವೇನು ಇಲ್ಲ ಅಂತ ಹೇಳಲ್ಲ. ಅದರಲ್ಲಿ ಏನಿದೆ ಅಂದರೆ ಈಗ ಅಂದರೆ ಇನ್ನೊಂದು ರೀತಿ ಅಂದರೆ ಅಲ್ಲಿ ತೀರ್ಥಂಕರರ ಹೆಸರು 3 ಸರ್ತಿ ಬರ್ತದೆ. ಹೇಗೆ? ಇನ್ನೊಂದು ಸಲ ಕೇಳ್ರಿ ನೋಡಿ. ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರ ಅತ್ರ ಅವತರ ಸಂವಂಷಟ್ ಆವಾಹನಂ. ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರ ಅತ್ರ ತಿಷ್ಟ ಟಹ ಸ್ಥಾಪನಂ. ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರ ಅತ್ರ ಮಮ ಸನ್ನಿಹಿತೋ ಭವ ವಷಟ್ ಸನ್ನಿಧಿ ಕರಣಂ. ಈ ಥರ 3 ಸರ್ತಿ ತೀರ್ಥಂಕರ ಹೆಸರು ಬರ್ತದೆ ಎಲ್ಲಿ ಸ್ಥಾಪನೆ ಮಾಡೋತ್ತಿಗೆ. ಹಾಗಿದ್ರೂ ನಡೀತದೆ. ಇಲ್ಲ ಅಂದರೆ ನಾವು ಪ್ರಥಮವಾಗಿ ನಿಮ್ಗೆ ಹೇಳ್ತೀವಲ್ಲ ಆ ರೀತಿ ನಡೀತದೆ. ಹೇಗೆ ನಡೀತದೆ? ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರ ಒಂದೇ ಸಲ ತೀರ್ಥಂಕರ ಹೆಸರು ಒಂದೇ ಸಲ ಬರ್ತದೆ ನೋಡ್ರಿ ಇದರಲ್ಲಿ. ಹೀಗೆ ಸಾಕಷ್ಟು ಜನ ಹೀಗೇನೆ ಮಾಡ್ತಾರೆ. 2 ಕೂಡ ಸಮ್ಯಕ್ಕಿದೆ, 2ರಲ್ಲೂ ಕೂಡ ಏನೂ ದೋಷ ಇಲ್ಲ. ನಿಮ್ಗೆ ಹೇಗಾಗುತ್ತೆ ಆ ರೀತಿ ನೀವು ಮಾಡ್ಬೋದು. ಅದನ್ನು 2ರಲ್ಲೂ ಯಾವುದೇ ರೀತಿ ದೋಷ ಇಲ್ಲ. ಯಾಕೆಂದರೆ ಅದು ಎಲ್ಲ ಶಾಸ್ತ್ರಗಳು ಸಾಮಾನ್ಯವಾಗಿ ನಾವೆಲ್ಲರ ವಿದ್ವಾನ್ಗಳ ಹತ್ರ, ನಮ್ಮ ಗುರುಗಳ ಹತ್ರ ಚರ್ಚೆ ಮಾಡಿದಾಗೆ ಅಂದರೆ ನಾವು ಕೇಳಿದಾಗೆ ಅವ್ರ ಹತ್ರ ಎಲ್ಲನೂ ಅದು ಸರಿ ಇದೆ. ಯಾವುದು ಪ್ರಥಮವಾಗಿ ಹೇಳಿದ್ವಲ್ಲ ಅದು. ಅಂದರೆ ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರ ಅತ್ರ ಅವತರ ಸಂವಷಟ್ ಆಹ್ವಾನಂ ಅತ್ರ ತಿಷ್ಟ ಟಹ ಸ್ಥಾಪನಂ ಅತ್ರ ಮಮ ಸನ್ನಿಹಿತೋ ಭವ ವಷಟ್ ಸನ್ನಿಧಿ ಕರಣಂ. ಆಯಿತು, ಇದನ್ನು ಮಾಡಿದ್ರು ಓಕೆ, ನಮ್ದು ಅದರಲ್ಲಿ ಏನಿಲ್ಲ ಬಂಧುಗಳೇ. ಆದರೆ ಒಂದು ವಿಚಾರ ಮಾತ್ರ ನೆನ್ಪಿಟ್ಕೋಬೇಕು ಇದ್ರೊಳಗಡೆ. ನೀವು ಹೇಗೆ ಮಾಡಿ, ಈ 2ರನ್ನ ಹೇಗೆ ಮಾಡಿ ಅದು ಮುಖ್ಯ ಅಲ್ಲ. ಇದರೊಳಗಡೆ ಒಂದು ವಿಚಾರ ಅಂದರೆ ಇಲ್ಲಿ ನಾವು ನೋಡ್ದಂಗೆ ಸಾಮಾನ್ಯ 98-99% ಜನನೂ ಕೂಡ ಏನಂತಾರೆ ಅಂದರೆ ಆದಿನಾಥ ಜಿನೇಂದ್ರಾಯ. ಬೇಕಾದ್ರೆ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ನೀವೇನಂತೀರಿ, ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಡ್ರಿ. ಇಲ್ಲ ನೀವೇನಾರು ಅಕಸ್ಮಾತ್ ಸರಿ ಹೇಳ್ತಾ ಇದ್ರೆ ನಿಮ್ಮ ಬಸ್ತಿಗಳಿಗೆ ಹೋಗಿ ಬೇರೆ ಏನು ಹೇಳ್ತಾರೆ ಅದನ್ನು ಪರೀಕ್ಷೆ ಮಾಡಿರಿ. ಅವ್ರು ಏನು ಹೇಳ್ತಾರೋ ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರ ಯ
ಯ ಅಕ್ಷರ ಅಲ್ಲಿಲ್ಲ. ಇದನ್ನು ಗಮನ ಇಟ್ಟು ಕೇಳ್ರಿ. ಇದನ್ನು ಸಾಕಷ್ಟು ಜನ ಇದನ್ನು ಬಹಳ ಜನ ಎಲ್ಲ ಕಡೆ ತಪ್ಪು ಮಾಡ್ತಾರೆ. ಇದನ್ನು ಯ ಅಕ್ಷರ ಅಲ್ಲಿಲ್ಲ, ಅಲ್ಲಿ ಜಿನೇಂದ್ರ ಅಷ್ಟು ಮಾತ್ರ ಇದೆ. ಯ ಅಕ್ಷರ ಎಲ್ಲಿ ಬರ್ತವೆ? ನೀವು 8 ದ್ರವ್ಯಗಳನ್ನು ಏರ್ತಿರಲ್ಲ, ಅಂದರೆ ಜನ್ಮ ಜರ ಮೃತ್ಯು ವಿನಾಶನಾಯ, ಅದನ್ನು ಏರ್ತಿರಲ್ಲ, ಆ ಸಮಯದಲ್ಲಿ ಬರ್ತವೆ. ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರಾಯ ಜನ್ಮ ಜರ ಮೃತ್ಯು ವಿನಾಶನಾಯ ಜಲಂ ನಿರೂಪ, ಅಲ್ಲಿ ಆ ಜಾಗದಲ್ಲಿ ಬರುತ್ತದು ಯ ಅಕ್ಷರ. ಎಲ್ಲ 8 ದ್ರವ್ಯದಲ್ಲೂ ಯ ಅಕ್ಷರ ಬರ್ತದೆ. ಮತ್ತು ಯಾವುದರಲ್ಲಿ 8 ದ್ರವ್ಯ ಮತ್ತಿನ್ನು ಅರ್ಗೆ ಮಾಡ್ತಿರಲ್ಲ, ಅದರಲ್ಲಿ ಯ ಅಕ್ಷರ ಬರ್ತದೆ. ಅಲ್ಲಿ ತನಕ ಯ ಅಕ್ಷರ ಬರಲ್ಲ. ಅದನ್ನೊಂದು ಗಮನ ಇಟ್ಕೊಳ್ರಿ ನೀವು. ಅಂದರೆ ಸ್ಥಾಪನೆ ಯಾವಾಗ ಮಾಡ್ತೀರಿ ನೋಡ್ರಿ, ಅಲ್ಲಿ ಯ ಅಕ್ಷರ ಇಲ್ಲ. ಇದನ್ನೊಂದು ಈಗಲೇ ಗಮನ ಇಟ್ಕೊಂಡ್ಬಿಟ್ರಿ, ಅದನ್ನ ನೋಟ್ ಮಾಡ್ಕೊಬಿಡ್ರಿ ತಲೆ ಒಳಗಡೆ. ಇಲ್ಲ ಅದು ವ್ಯಾಕರಣದಲ್ಲಿ ಇಲ್ಲ ಅದು ನೋಡ್ರಿ. ನೀವು ಹಳೆ ಹಳೆ ಶಾಸ್ತ್ರಗಳನ್ನ ನೋಡಿ. ಈಗ ಏನು ಬೇಕಾದ್ರೆ ಫಿಂಟ್ ಆಗ್ತದೆ, ಈಗಿಂದ ಬಿಡ್ರಿ, ಅದು ಏನಾರು ಇರಲಿ. ಆ ಹಳೆ ಹಳೆ ಶಾಸ್ತ್ರಗಳನ್ನ ಹುಡುಕಿ ನೋಡ್ರಿ, ಅದರಲ್ಲಿ ಇಲ್ಲ, ಅದರಲ್ಲಿ ಆ ಶಬ್ದ ಇಲ್ಲ. ಅಲ್ಲಿ ಜಿನೇಂದ್ರ, ಓಂ ಹ್ರೀಂ ಶ್ರೀ ಆದಿನಾಥ್ ಜಿನೇಂದ್ರ, ಓಂ ಹ್ರೀಂ ಶ್ರೀ ಪಾರ್ಶ್ವನಾಥ್ ಜಿನೇಂದ್ರ, ಓಂ ಹ್ರೀಂ ಶ್ರೀ ಶಾಂತಿನಾಥ್ ಜಿನೇಂದ್ರ, ಓಂ ಹ್ರೀಂ ಶ್ರೀ ಮಹಾವೀರ್ ಜಿನೇಂದ್ರ, ಹೀಗಿದೆ ನೋಡ್ರಿ. ಚೆಕ್ ಮಾಡಿರಿ, ಹಳೆ ಪುಸ್ತಕಗಳನ್ನು ತೆಗೆದು ನೋಡ್ರಿ. ಮತ್ತು ಈಗದೆಲ್ಲ ನಿನ್ನೆ ಮೊನ್ನೆ ಪ್ರಿಂಟ್ ಆಗಿದೆಲ್ಲ ತರಬೇಡ್ರಿ. ಯಾಕೆಂದ್ರೆ ಅದು ಪಾಪ ಈಗ ಯಾರು ನೋಡ್ತಾರೆ ಹಾಗೇನಿಲ್ಲ, ಯಾರು ವಿದ್ವಾನ್ಗಳು ನೋಡಿ ಮಾಡ್ತಾರೆ ಹಾಗೇನಿಲ್ಲ. ಆದರೆ ಎಲ್ಲ ಕಡೆ ಏನು ಬೇಕಾದ್ರೂ ಪ್ರಿಂಟ್ ಆಗ್ತಿದ್ದಾವೆ ಈಗ, ಹೇಗೆ ಬೇಕಾದ್ರೂ ಆಗ್ತಾಯಿದೆ. ಅದು ಅಷ್ಟು ಮಹತ್ವ ಇಲ್ಲ. ನೋಡಿರಿ ಬಂಧುಗಳು, ಹಿಂದಿನ ಪುಸ್ತಕಗಳು ನೋಡಿರಿ, ಅದ್ರಾಗೆ ಇರಲಿ, ಹಾಗಾರು ಇರಲಿ. ಇನ್ನು ನೋಡೋಣ, ಇಷ್ಟು ಗೊತ್ತಾಯ್ತು ನಿಮಗೀಗ. ಇನ್ನು ಮುಂದಿನ ವಿಷಯ ಅಂದರೆ, ಈಗ ಈ ಸ್ಥಾಪನೆ 2 ಪ್ರಕಾರದ್ದು ಗೊತ್ತಾಯ್ತು ನಮಗೆ. ಇನ್ನು ಇದರ ಅರ್ಥ ಬೇಕು. ಈಗ ನೀವು ಸ್ಥಾಪನೆ ಮಾಡಿದ್ರಲ್ಲ, ಸ್ಥಾಪನೆ ಅರ್ಥ. ಹಾಂ, ಇಲ್ಲಿ ಈಗ ಇಷ್ಟೆಲ್ಲ ಆದ ನಂತರ ನೋಡೋಣ. ಈಗ ಇದರಲ್ಲಿ ಒಂದು ಸ್ವಲ್ಪ ಒಬ್ಬರೇ ತೀರ್ಥಂಕರರು ಇದ್ದರೆ ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರ ಇರಲಿ. ಇಷ್ಟ ಆಯ್ತಲ್ಲ ಈಗ. ಇನ್ನು 2 ಜನ ತೀರ್ಥಂಕರರಿದ್ದರೆ ಅಲ್ಲಿ ದ್ವಿವಚನ ಪ್ರಯೋಗವಾಗ್ತದೆ. ಹೇಗೆ ಅಂದರೆ ಜಿನೇಂದ್ರಾಭ್ಯಾಮ್, ಕೇಳಿಯಲ್ಲಿ ಜಿನೇಂದ್ರಾಭ್ಯಾಮ್. ಹಾಂ, ಈ ಶಬ್ದ ಪ್ರಯೋಗ ಆಗುತ್ತೆ. ಅಂದರೆ ಯಾವಾಗ 2 ಜನ ತೀರ್ಥಂಕರಿದ್ದಲ್ಲಿ. ಬಹಳ ಜನ ತೀರ್ಥಂಕರಿದ್ದಲ್ಲಿ ಅಂದರೆ 24 ತೀರ್ಥಂಕರಿದ್ದಲ್ಲಿ, ಹಾಗೆ ಇದ್ದಲ್ಲಿ ಜಿನೇಂದ್ರೇಭ್ಯ ಅಂದರೆ ಋಷಭನಾಥರಿಂದ ಮಹಾವೀರವರೆಗೆ ಮಾಡಬೇಕಿದ್ರೆ ಏನು ಜಿನೇಂದ್ರೇಭ್ಯ ಈ ರೀತಿ. ಅದಾದ ನಂತರ ಅಕಸ್ಮಾತ್ ನೀವು ನವದೇವತೆಗಳ ಪೂಜೆ ಮಾಡ್ತೀರಿ, ಅವಾಗ ಏನು ಹೇಳ್ತೀರಿ? ಓಂ ಹ್ರೀಂ ಶ್ರೀ ಅರಹಂತ ಸಿದ್ಧಾಚಾರ್ಯೋಪಾಧ್ಯಾಯ ಸರ್ವಸಾಧು ಜಿನ ಧರ್ಮ ಜಿನ ಆಗಮ ಜಿನ ಚೈತ್ಯ ಚೈತ್ಯಾಲಯ ಸಮೂಹ. ಇಲ್ಲಿ ಏನು ಶಬ್ದ ಬಂತು ನೋಡ್ರಿ, ಸಮೂಹ. ಹಾಂ, ಸಮೂಹ. ಅತ್ರ ಅವತರ ಸಮೂಹ ಸಟ್ ಆಭಾನಂ ಅತ್ರ ತಿಷ್ಠ ತಿಷ್ಠ ಟಹ ಟಹ ಅದೆಲ್ಲ ಮತ್ತೆ ಅದೇನೇ ಬಂತು. ಅದರಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ನೋಡ್ರಿ. ಇಲ್ಲಿ ಸಮೂಹ ಶಬ್ದ ಬಂತು. ಹೇಗೆ? ಓಂ ಹ್ರೀಂ ಶ್ರೀ ಅರಹಂತ ಸಿದ್ಧಾಚಾರ್ಯೋಪಾಧ್ಯಾಯ ಸರ್ವಸಾಧು ಜಿನ ಧರ್ಮ ಜಿನ ಆಗಮ ಜಿನ ಚೈತ್ಯ ಚೈತ್ಯಾಲಯ ಸಮೂಹ. ಹಾಂ, ಇಲ್ಲಿ ಭ್ಯಾಮ್ ದ್ರೇಭ್ಯ ಇದೆಲ್ಲ ಶಬ್ದಗಳು ಹೋಯ್ತು ಇಲ್ಲಿ ನೋಡ್ರಿ. ಇದು ಅವಶ್ಯಕತೆ ಬಂದಿಲ್ಲ ಈ ಜಾಗದಲ್ಲಿ ಬಂಧುಗಳೇ. ಆದ್ದರಿಂದ ಅದನ್ನು ಒಂದು ಸ್ವಲ್ಪ ನೆನ್ಪಿಟ್ಕೊಂಡ್ರು ಒಳ್ಳೇದಪ್ಪ, ಅದು ಒಳ್ಳೇದು ನಿಮಗೆ. ಯಾಕೆ ಈ ಶಬ್ದನ ಒಂದು ಸ್ವಲ್ಪ ನೆನ್ಪಿಟ್ಕೊಟ್ಬಿಟ್ರಿ. ಅಕಸ್ಮಾತ್ ನೀವೇನಾದ್ರು ಒಬ್ಬರೇ ಜಿನೇಂದ್ರನ ಮಾಡ್ತೀರಿ, ಓಂ ಹ್ರೀಂ ಶ್ರೀ ಮಹಾವೀರ ಜಿನೇಂದ್ರ ಅಷ್ಟೇ. ಯ ಅಕ್ಷರ ಯಾವಾಗಲೂ ಹೇಳಕ್ಕೆ ಹೋಗ್ಬಿಡ್ರಿ. ನೀವು ಒಬ್ಬೊಬ್ರದ್ದು ತೀರ್ಥಂಕರದ್ದು ಮಾಡ್ತಿರಲ್ಲ, ಆ ಶಬ್ದದಲ್ಲಿ ಸುಲಭವಾಗಿ ಹೇಳ್ತೀನಿ. ನಿಮಗೆ ಜಾಸ್ತಿ ಗೊಂದಲ ಆಗ್ತದೆ ನಿಮ್ಗೆ, ಪಾಪ ಈಗ ಭಾಳ ಗೊಂದಲ ಆಗ್ತಾಯಿದೆ. ಈಗ ಸುಲಭವಾಗಿ ಹೇಳ್ತೀನಿ ಕೇಳಿ. ಗೊಂದಲನೇ ಇಲ್ಲ, ಭಾರಿ ಸಿಂಪಲ್. ಏನ? ಓಂ ಹ್ರೀಂ ಶ್ರೀ ಮಹಾವೀರ ಜಿನೇಂದ್ರ ಅತ್ರ ಅವತರ ಸಂವಂಶಟ ಆಹ್ವಾನಂ ಅತ್ರ ತಿಷ್ಠ ತಿಷ್ಠ ಟಹಟ ಸ್ಥಾಪನಂ ಅತ್ರ ಮಮ ಸನ್ನಿಹಿತ ಭವ ಷಟ್ ಸನ್ನಿಧಿ ಕಾರಣಂ. ಭಾಳ ಸಿಂಪಲ್ ಇದೆ ನೋಡ್ರಿ. ಇದನ್ನು ನೀವು ಸಿಂಪಲ್ ಆಗಿ ತಿಳ್ಕೊಬಿಡ್ರಿ. ಆ ಹಿಂದಿನ ಗೊಂದಲ ಎಲ್ಲ ನಿಮ್ಗೆ ಜಾಸ್ತಿ ಗೊಂದಲ ಆಗುತ್ತೆ ಅಂತ ಬಿಟ್ಬಿಡ್ರಿ. ನಿಮಗೆ ಜಾಸ್ತಿ ತಿಳಿಯುವ ಇಚ್ಛೆ ಇದ್ದರೆ ಇದನ್ನೆಲ್ಲ ಪದೇ ಪದೇ ಕೇಳಿ ತಿಳಿರಿ ಹಿಂದಿನ ವಿಚಾರಗಳನ್ನು. ಇರಲಿ. ಹಾಂ, ಈಗ ಬಂಧುಗಳೇ, ಈಗ ಇದರ ಅರ್ಥ ಏನು? ನಾವೀಗ ಸ್ಥಾಪನೆ ಮಾಡೋದು ಇದರ ಶಬ್ದಾರ್ಥಗಳು ಏನು ನೋಡೋಣ. ಇಲ್ಲಿ ಒಂದೊಂದು ಶಬ್ದಗಳ ಅರ್ಥವನ್ನು ನೀವು ತಿಳ್ಕೊತಾ ಬರ್ರಿ. ಮತ್ತು ಇನ್ನೊಂದು ಕೇಳ್ರಿ, ಸಂಸ್ಕೃತ ವ್ಯಾಕರಣದಲ್ಲಿ ಒಂದೊಂದು ಶಬ್ದಗಳಿಗೆ ಅನೇಕ ಅರ್ಥಗಳು ಹೊರಡ್ತವೆ. ಆದ್ದರಿಂದ ಅಕಸ್ಮಾತ್ ನಿಮ್ಗೆ ಬೇರೆ ಶಾಸ್ತ್ರದಲ್ಲಿ ಬೇರೆ ಯಾವ್ದಾದ್ರು ಗುರುಗಳು ಬೇರೆ ಯಾವ್ದಾದ್ರು ವಿದ್ವಾನ್ಗಳು ಸ್ವಲ್ಪ ಚೇಂಜ್ ಮಾಡಿ ಹೇಳಿದ್ರು ಕೂಡ ನೀವು ಅದನ್ನು ಕೂಡ ಸ್ವೀಕಾರ ಮಾಡಬೇಕು ಬಂಧುಗಳೇ. ಅದನ್ನು ನಾವೇನು ಇದನ್ನೇನು ಹಠ ಹಿಡ್ಕೊಂಡು ಇದನ್ನು ನಂದೇ ಸೀಲು ನಂದೇನು ಇದು ಅಂತ ಹೇಳಿ ನಾನು ಅದನ್ನು ನಿಮ್ಗೆ ಹೇಳ್ತಾ ಇಲ್ಲ.
ಆದರೂ ಸಾಮಾನ್ಯ ರೂಪದಲ್ಲಿ ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ಕೇಳ್ರಿ. ಸಾಮಾನ್ಯ ರೂಪದಲ್ಲಿ, ಭಾಳ ಸಾಮಾನ್ಯ ರೂಪದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅರ್ಥಗಳು ಯಾವುದು? ಸ್ಥಾಪನೆ ಅರ್ಥಗಳು. ಅದನ್ನು ಸ್ವಲ್ಪ ಸುಧಾರಿಸ್ಕೊಂಡು ತಗೊಳ್ರಿ ನೀವು. ಅತ್ರ ಅಂದರೆ ಇಲ್ಲಿ. ಅವತರ ಅಂದರೆ ನೀನು ಅವತರಿಸು ಅಥವಾ ಬಾ. ಸಂವಂಶಟ್ ಅಂದರೆ ಆಧಾರದಿಂದ. ಆಹ್ವಾನ ಅಂದರೆ ನಾನು ಕರಿತಿದ್ದೀನಿ ಅನ್ನೋ ಅರ್ಥದಲ್ಲಿ. ತಿಷ್ಟ ತಡೀರಿ, ನಿಲ್ರಿ. ಟಹ ಅಂದರೆ ಸ್ಥಾನ ಪಡೆದುಕೊಳ್ಳಿ. ಸ್ಥಾಪನಾ ಅಂದರೆ ನಾನು ಸ್ಥಾಪಿಸುತ್ತೇನೆ, ನಿಮ್ಮನ್ನು ನಾನು ಸ್ಥಾಪನೆ ಮಾಡಿಕೊಳ್ಳುತ್ತೇನೆ ಅನ್ನೋ ಅರ್ಥದಲ್ಲಿ. ಮತ್ತು ಅತ್ರ ಮಮ ಅಂದರೆ ಇಲ್ಲಿ ನನ್ನ ಹತ್ತಿರ ಅಥವಾ ನನ್ನ ಹೃದಯ ಕಮಲದಲ್ಲಿ. ಇನ್ನು ಸನ್ನಿಹಿತೋ ಅಂದರೆ ಹತ್ತಿರ. ಭವ ಅಂದರೆ ಯಾವಾಗಲೂ ಭವಗಳಲ್ಲಿ ಇರಬೇಕು ಅಂತ. ಭವ ಅಂತ ಬರ್ತದಲ್ಲ, ನಮ್ಮ ಮನುಷ್ಯ ಭಾವದಲ್ಲಿ ಇದರಲ್ಲಿ ಹಾಗೆಲ್ಲ ಹೇಳ್ತಿರಲ್ಲ, ಅದು ಭವ ಅಂದರೆ ಯಾವಾಗಲೂ ಭವದಲ್ಲೂ ಕೂಡ, ಅಂದರೆ ಎಲ್ಲಿವರೆಗೆ ನನಗೆ ಮೋಕ್ಷ ಪ್ರಾಪ್ತಿ ಆಗೋಲ್ಲ ಅಥವಾ ನನಗೆ ಎಲ್ಲಿವರೆಗೆ ಕೇವಲ ಜ್ಞಾನ ಪ್ರಾಪ್ತಿ ಆಗೋಲ್ಲ ಅಲ್ಲಿವರೆಗೆ ಇರಬೇಕು ಅನ್ನೋ ಒಂದು ಇದೊಂದು ಭಾವನೆ ಅಷ್ಟೇ. ಭವ. ವಶಟ್ ಅಂದರೆ ಪ್ರೇಮಪೂರ್ವಕ. ಸನ್ನಿಧಿ ಅಂದರೆ ಹತ್ತಿರ. ಕರಣಂ ಅಂತಿರಲ್ಲ, ಅದು ಹಾಗಂದರೆ ತೆಗೆದುಕೊಳ್ಳುತ್ತೀನಿ, ಹೀಗಂತ ಅರ್ಥಗಳು ಬರ್ತಾವೆ ನೋಡ್ರಿ. ಇನ್ನೊಂದ್ಸಲ ಡೈರೆಕ್ಟಾಗಿ ಅರ್ಥವನ್ನು ಕೇಳ್ರಿ ಅರ್ಥವನ್ನು ಇನ್ನೊಂದ್ಸಲ ಕೇಳ್ರಿ. ಅತ್ರ ಇಲ್ಲಿ. ಅವತರ ಅಂದರೆ ಅವತರಿಸು ಭಾ. ಸಂವಂಶಟ್ ಅಂದರೆ ಆಧಾರದಿಂದ. ಆಹ್ವಾನ ಅಂದರೆ ಕರಿತಿದ್ದೀನಿ. ತಿಷ್ಟ ಅಂದರೆ ತಡೀರಿ. ಟಹ ಅಂದರೆ ಸ್ಥಾನ ಪಡೆದುಕೊಳ್ಳಿ. ಸ್ಥಾಪನ ಅಂದರೆ ನಾನು ಸ್ಥಾಪಿಸುತ್ತೇನೆ. ಅತ್ರ ಮಮ ಅಂದರೆ ಇಲ್ಲಿ ನನ್ನ ಹತ್ತಿರ ಅಥವಾ ನನ್ನ ಹೃದಯ ಕಮಲದಲ್ಲಿ. ಸನ್ನಿಹಿತು ಅಂದರೆ ಹತ್ತಿರ. ಭವ ಅಂದರೆ ಯಾವಾಗಲೂ. ವಶಟ್ ಅಂದರೆ ಪ್ರೇಮಪೂರ್ವಕ. ಸನ್ನಿಧಿ ಅಂದರೆ ಹತ್ತಿರ. ಕರ್ಣಂ ಅಂದರೆ ತೆಗೆದುಕೊಳ್ಳುತ್ತೇನೆ. ಬಂಧುಗಳೇ, ಇದು ನಿಮ್ಮ ಆ ಪ್ರಥಮವಾಗಿ ನೀವು ಸ್ಥಾಪನೆ ಮಾಡ್ತಿರಲ್ಲ ಆ ಶಬ್ದಾರ್ಥಗಳು. ಆಯಿತು, ನಿಮಗಿಷ್ಟು ಗೊತ್ತಾಯ್ತಲ್ಲ. ಇನ್ನು ಮುಂದೆ ವಿಚಾರ ಮಾಡೋಣ. ಇದು ನನಗನ್ಸುತ್ತೆ ಈಗ ಸಾಮಾನ್ಯ ಇನ್ನೂ ಸಾಕಷ್ಟು ಹೇಳೋದಿರುತ್ತೆ. ಇರಲಿ ಬಿಡಿ, ನಾನು ಸಾಕಷ್ಟು ಬಿಟ್ಟಾಕಿರ್ಬೋದು, ಅದ್ರ ಬಗ್ಗೆ ನಾನು ಕ್ಷಮೆ ಮಾಡಿರಿ. ಸಾಕಷ್ಟು ನಿಮ್ಗೆ ಅನಿಸುತ್ತೆ ಈಗ ಸ್ಥಾಪನೆ ಒಳಗಡೆ ಈಗ ಒಂದು ಸುಮಾರು ಭಾಳ ಟೈಮ್ ನಿಮ್ಗೆ ಹೋಯ್ತಿದ್ರ ಒಳಗಡೆ, ಖಾಲಿ ಸ್ಥಾಪನೆ ಇಷ್ಟರ ಒಳಗಡೆ. ಇರಲಿ, ಅದೇ ಹಾಗಾದ್ರೆ ಇರಲಿ. ಇನ್ನು ಮುಂದೆ ಹೋಗೋಣ. ಬಂಧುಗಳೇ, ಈಗ ಆಯಿತು ಇಲ್ಲಿಗೆ ಸ್ಥಾಪನೆ, ಆ ತಾಳಿ ಒಳಗಡೆ ಸ್ಥಾಪನೆ. ಇನ್ನು ಅಷ್ಟದ್ರವ್ಯದಿಂದ ಪೂಜ್ಯ ಪುರುಷರ ಅಥವಾ ಪೂಜ್ಯ ಜೀವಗಳ, ಪೂಜ್ಯ ವಸ್ತುಗಳ ಅರ್ಚನೆ ಪ್ರಾರಂಭ ಆಗ್ತದೆ. ನೋಡೋಣ. ಇನ್ನೊಂದು ಗಮನ ಇಟ್ಕೊಳ್ಳಿ ಬಂಧುಗಳೇ, ಇನ್ನೊಂದು ವಿಷಯ ಹೇಳೋದನ್ನು ನಾವು ಮಾಡ್ತಿದ್ದೀವಿ. ಈ ಅಕಸ್ಮಾತ್ ಏನಾರ ಹಳೆ ಶಾಸ್ತ್ರಗಳಲ್ಲಿ ಅತ್ರ ಅಗಚ್ಚ ಎಹಿ ಈ ಶಬ್ದಗಳು ಬಂದರೂ ಕೂಡ ಗ್ರಹಣೆ ಮಾಡಿಕೊಳ್ಳಿ. ಅದು ಕೂಡ ಏನು ಮಿಥ್ಯ ಅಲ್ಲ, ಆ ಶಬ್ದಗಳು ಕೂಡ ಶಾಸ್ತ್ರದಲ್ಲಿ ಇದ್ದಾವೆ ಸ್ಥಾಪನೆ ಒಳಗಡೆ. ಆದರೂ ಕೂಡ ನೀವು ಅದನ್ನು, ಅದು ಭಾಳ ಹಳೆ ಶಾಸ್ತ್ರದಲ್ಲಿ ಉಪಯೋಗ ಮಾಡ್ತಾಯಿದ್ರು. ಅಗಚ್ಚ ಎಹಿ ಇಂಥದ್ದನ್ನೆಲ್ಲ ಆ ಶಬ್ದಗಳನ್ನ ಉಪಯೋಗ ಮಾಡ್ತಾಯಿದ್ರು. ಪ್ರತಿಷ್ಠಿತ ತಿಲಕ ಆದಿ ಶಾಸ್ತ್ರದಲ್ಲಿ ಇದೆಲ್ಲ ಶಾಸ್ತ್ರ ಉಲ್ಲೇಖ ಇದ್ದಾವೆ. ಆದರೂ ಕೂಡ ನಿಮಗೆ ಸರಳ ಅಂದರೆ ನೀವು ಏನು ಮಾಡಬೇಕು, ಇದನ್ನು ನಿಮ್ಗೆ ಸರಳ ಅಂದರೆ ಎಲ್ಲ ಶಾಸ್ತ್ರದಲ್ಲೂ ಸಾಮಾನ್ಯವಾಗಿ ಬರುವಂಥ ವಿಷಯ ಅಂದರೆ ನೀವು ಇದೇನೆ ಓಂ ಹ್ರೀಂ ಶ್ರೀ ಶಾಂತಿನಾಥ ಜಿನೇಂದ್ರ ಅಥವಾ ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರ ಅತ್ರ ಅವತರ ಸಂವಂಶಟ್ ಆಹ್ವಾನಂ ಅತ್ರ ಅತಿಷ್ಠ ಟಾಟ ಸ್ಥಾಪನಂ ಅತ್ರ ಮಾಮ ಸನ್ನಿತೋ ಭವ ಷಟ್ ಸನ್ನಿಧಿಕರಣಂ. ಇದು ಬಿಡ್ರಿ, ಇದರಲ್ಲಿ ಏನು ಪ್ರಾಬ್ಲಮೇ ಇಲ್ಲ. ನೀವು ಇದನ್ನು ನೀವನ್ನು ಅಳವಡಿಸ್ಕೊಂಡ್ರು ಭಾಳ ಒಳ್ಳೆಯದು. ಇನ್ನು ಮುಂದೆ ಹೋಗೋಣ ಬಂಧುಗಳೇ, ಅಂದರೆ ಅಷ್ಟ ದ್ರವ್ಯಾರ್ಚನೆ ಒಳಗಡೆ ಹೋಗೋಣ. ಅಷ್ಟ ದ್ರವ್ಯ ಅರ್ಚನೆಗೆ ಬೇಕಾದಂಥ 8 ದ್ರವ್ಯಗಳು ನೋಡಿ. ನದಿ, ಬಾವಿ, ಕೆರೆ, ಅದು ಎಲ್ಲಿ ನಿಮಗೆ ಅಂದರೆ ಯಾವ ಸ್ಥಳದಲ್ಲಿ ಜೀವಗಳನ್ನು ವಾಪಸ್ ಬಿಡ್ಲಿಕ್ಕೆ ಆಗ್ತದೆ, ಅದೇ ಇವನಿಗೆ ವಾಪಸ್ ಬಿಡ್ಲಿಕ್ಕೆ ಆಗ್ತದೆ ಅಂಥಲ್ಲಿಂದ ನೀರು ತರೋದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ನೋಡ್ರಿ. ಅಂದರೆ ನಾವು ತಂದಿರೋಂಥ ನೀರನ್ನು ಸೋಸಿ ಅಥವಾ ಅದೇ ಜಾಗದಲ್ಲಿ ಸೋಸಿ ಆ ಜೀವಗಳನ್ನು ಅಲ್ಲೇ ಬಿಡಬೇಕಲ್ಲ, ಅದೇ ಸ್ಥಾವರಕ್ಕೆ ಬಿಡಬೇಕಲ್ಲ. ನದಿಯ ನೀರಿನ ಜೀವಗಳು ಮತ್ತು ಕೆರೆಯಲ್ಲಿ ಅವು ಬದುಕೋದಿಲ್ಲ. ಕೆರೆಯ ಜೀವಗಳು ಇನ್ನು ಮತ್ತೆ ಎಲ್ಲರೂ ನೀವು ನದಿಯಲ್ಲಿ ತಗೊಂಡೋಗಿ ಬಿಟ್ಟರೆ ಆ ಜೀವಗಳು ನಾವು ಬದುಕೋದಿಲ್ಲ. ಆದ್ದರಿಂದ ಯಾವ ಸ್ಥಳದಿಂದ ನೀವು ನೀರನ್ನು ತೆಗೆದಿದ್ದೀರಿ ನೋಡ್ರಿ, ಅದೇ ಸ್ಥಳದಲ್ಲಿ ನೀರನ್ನು ಸೋಸಿ ಆ ಜೀವಗಳನ್ನು ಅದೇ ಸ್ಥಾವರದಲ್ಲಿ ವಾಪಸ್ ಬಿಡ್ಲಿಕ್ಕೆ ಹೇಳಿದ್ದಾರೆ.
ಅರ್ಥ ಆಯಿತು? ಅಲ್ಲೇ ಬಿಡಬೇಕು ಅದನ್ನು ವಾಪಸ್. ಬೇರೆ ಯೋನಿಗಳಲ್ಲಿ ಬೇರೆ ನೀರಿನಲ್ಲಿ ಆ ಜೀವ ಅಡ್ಜಸ್ಟ್ ಆಗಲ್ಲ, ಅಂದರೆ ಸತ್ತೋಗ್ಬಿಡ್ತದೆ ಅದು ಅಲ್ಲಿ ಬಿಟ್ಟರೆ. ಆ ಯೋನಿಗಳು ಬದಲಾಗಿ ಹೋಗ್ತಾವೆ ನೋಡಿ. ಹಾಗಾಗಿ ಬಂಧುಗಳೇ, ಅಲ್ಲಿಂದ ತಂದಿರುವಂಥ ನೀರನ್ನು ನೀವು ಸೋಸಿದ್ರಲ್ಲ, ಸೋಸುವಂಥ ಕ್ರಮ ಇನ್ಯಾವುದಾರು ಉಪದೇಶದಲ್ಲಿ ಹೇಳ್ತೀವಿ, ಈಗ ಆಗೋದಿಲ್ಲ. ಈಗ ಪ್ರಕರಣ ವಿಚಲಿತ ಆಗ್ತದೆ. ಆದ್ದರಿಂದ ನೀರು ಸೋಸಿದ್ರಲ್ಲ, ಸೋಸಿರುವಂಥ ನೀರನ್ನು ನೀವು 48 ನಿಮಿಷದ ಒಳಗಡೆಯೇ ಅದನ್ನು ಕಾಸಿ ಇಡಬೇಕಾಗುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಕಾಸಿ ಇಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಪ್ರಾಸುಕ್ ಮಾಡಬೇಕಾಗುತ್ತೆ. ಹೇಗೆ ಪ್ರಾಸುಕ್ ಮಾಡ್ತೀರಿ? ಅದರೊಳಗಡೆ ಅರಶಿಣ ಅಥವಾ ಗಂಧ ಅಥವಾ ಚಂದನ ಮತ್ತು ಇಲ್ಲಾಂದರೆ ಏಲಕ್ಕಿ, ಲವಂಗ ಇಂಥದನ್ನೆಲ್ಲ ಚಂದ ಪುಡಿ ಮಾಡಿ ಅದರೊಳಗಡೆ ಹೀಗೆ ಮಿಶ್ರಣ ಮಾಡಬೇಕು. ಆ ನೀರಿನ ಸ್ಪರ್ಶ, ರಸ, ಗಂಧ, ವರ್ಣ ಎಲ್ಲ ಬದಲಾಗಿಬಿಡ್ಬೇಕು ನೋಡ್ರಿ. ಅಷ್ಟು ಮಿಶ್ರಣ ಮಾಡಬೇಕು. ಹಾಗಾದರೆ ಅದು ಪ್ರಾಸುಕ ಮಾಡಿರೋ ನೀರು 6 ಗಂಟೆ ನಡೀತದೆ. ಇಲ್ಲಾಂದ್ರೆ ನೀವೇನಾದ್ರು 100 ಡಿಗ್ರಿ ಸೆಲ್ಸಿಯಸ್ ಏನಾದ್ರು ಬಿಸಿ ಮಾಡಿಸಿ ಬಿಟ್ರಿ, ಆವಾಗ ನಿಮಗೆ ಅದು 24 ಗಂಟೆ ನಡೀತದೆ. ಏನೂ ಪ್ರಾಬ್ಲಮ್ ಇಲ್ಲ. 100 ಡಿಗ್ರಿ ಸೆಲ್ಸಿಯಸ್ ಅಂದರೆ ನಿಮಗೊಂದು 24 ಅವರ್ಸಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಇರಲಿ, ಇಷ್ಟನ್ನು ಬಿಸಿ ಮಾಡಿದಂಥ ನೀರು ಅಂದರೆ ಮರ್ಯಾದೆ ಯುಕ್ತ ನೀರು ಬೇಕು. ಇಲ್ಲಾಂದ್ರೆ ಸಾಮಾನ್ಯ ಬಿಸಿ ಮಾಡಿರೋ ನೀರು ಆದರೂ ಒಂದು 12 ಗಂಟೆ ಈ ಥರ ನಡೀತಾವು. ಈ ಥರ ನೀರು ಬೇಕು. ಈಗ 8 ದ್ರವ್ಯದ ಬಗ್ಗೆ ಹೇಳ್ತಾ ಇದ್ದೀವಿ, ಯಾವ್ಯಾವ ದ್ರವ್ಯಗಳು ಬೇಕು ಅಂತ. ಅಷ್ಟದ್ರವ್ಯಾರ್ಚನೆಗೆ ಇದರಲ್ಲಿ ಪ್ರಪ್ರಥಮವಾಗಿ ನೀರು. ನೀರಿನ ಬಗ್ಗೆ ಏನು ಸಾಕಷ್ಟು ಹೇಳೋದಿದೆ, ಆದರೆ ಇಲ್ಲಿ ಹೇಳಲ್ಲ. ಅದು ಬೇರೆ ಉಪದೇಶದಲ್ಲಿ ಮಾಡೋದಿದೆ. ಇದು ಈ ವಿಚಾರ ಅಲ್ಲ, ನಿಮ್ಗಿಷ್ಟು ಮಾತ್ರ ಹೇಳಲಾಗುತ್ತೆ. ಇಲ್ಲಿ ಅಂಥ ನೀರು ಬೇಕು, ಅಂಥ ಶುದ್ಧವಾದ ನೀರು ಬೇಕು. ಮತ್ತು ಆ ನೀರನ್ನು ಬೇರೆ ಇವರು ಮುಟ್ಟಿರಬಾರ್ದು. ಹೊರಗಡೆ ಅಂದರೆ ಮೈಲಿಗೆ ಆದವರು, ಅವರು ಇವರು ಅಂತಿಂಥವ್ರು ಮುಟ್ಟಿರೋ ನೀರು ಇರಬಾರ್ದು. ಜಲಾಶಯದಿಂದ ತೆಗೆದ ಮೇಲೆ ಜಲಾಶಯದ ವಿಷಯ ಬೇರೆ, ಆದರೆ ಜಲಾಶಯದಿಂದ ಹೊರಗಡೆ ತೆಗೆದ ಮೇಲೆ ಅದು ಬೇರೆ ಯಾರು ಮುಟ್ಟಬಾರ್ದು ಆ ನೀರನ್ನು. ಆ ಥರ ಶುದ್ಧವಾಗಿರಬೇಕು. ಆ ನೀರನ್ನು ಭಗವಂತರಿಗೆ ಏರಿಸೋದಕ್ಕೆ ಯೋಗ್ಯತೆ ಇದೆ. ಯಾವುದರಲ್ಲಿ? ಜಲ. ಇನ್ನು ಗಂಧ. ಗಂಧದೊಳಗಡೆ ಬಂಧುಗಳೇ ಒಂದೊಂದಾಗಿ ತಿಳ್ಕೊತ ಹೋಗೋದು ಕ್ಲೀನಾಗಿ. ಗಂಧ ನಂಬರ್ 2 ಗಂಧ. ಗಂಧ ಮರದ ತುಂಡುಗಳು ಗಂಧ ಇರ್ತಾವಲ್ಲ, ತೇಯ್ತಾರಲ್ಲ, ಗಂಧ ತೇಯ್ದು ಎಲ್ಲನ ಕಡೆ ಹಾಕ್ತಾರಲ್ಲ ನೋಡ್ರಿ ಈ ಗಂಧ. ಇದರಲ್ಲಿ ಒಂದು ವಿಶೇಷ ವಿಚಾರ ಇದೆ ಬಂಧುಗಳೇ. ಗಂಧ ಮತ್ತು ಚಂದನ. ಈ ಗಂಧ ಮತ್ತು ಚಂದನ ಸಾಕಷ್ಟು ಜನ ಹೇಳ್ತಾರೆ ಇದು 2 ಒಂದೇ ಅಂತ. ಆದರೆ ಇದು 2 ಒಂದೇ ವಸ್ತು ಅಲ್ಲ. ಗಂಧ ಅಂದರೆ ತೇದಾಗ ಅದು ಬಿಳಿ ಬರ್ತದೆ. ಚಂದನ ಅಂದರೆ ಅದನ್ನು ತೇದಾಗ ಅದು ರಕ್ತದ ರೀತಿ ಕೆಂಪು ಬರ್ತದೆ. ಅದನ್ನು ಚಂದನ ಅಂತ ಕರೀತಾರೆ. ಗಂಧ ಬೇರೆ, ಚಂದನ ಬೇರೆ. ಇದನ್ನು ನಾನು ಇನ್ನೊಂದ್ಸಲ ಪ್ರೂವ್ ಮಾಡ್ತೀನಿ, ನಿಮ್ಗೆ ಶಾಸ್ತ್ರದಲ್ಲಿ ಪ್ರೂವ್ ಮಾಡಿಕೊಡ್ತೀನಿ. ಈಗ ಬೇಡ, ಈಗಲ್ಲ, ಇನ್ನು ಮುಂದೆ ಮತ್ತೊಂದು ಸಲ ಹೇಳ್ತೀನಿ ಅದನ್ನು. ಗಂಧ ಮತ್ತು ಚಂದನ ಇವು 2 ವಸ್ತುಗಳು ಬೇರೆ ಬೇರೆ ಇದಾವೆ. ಇದ್ರೂ ಕೂಡ ಇವು ಸಮಾನವಾದ ಕೆಲಸವನ್ನು ಮಾಡ್ತವೆ. ಗಂಧದ ರೇಟ್ ಕಡಿಮೆ ಇರುತ್ತೆ ಮಾರ್ಕೆಟಲ್ಲಿ, ಚಂದನದ ರೇಟ್ ಜಾಸ್ತಿ ಇರ್ತದೆ. ಇದು ಗಂಧ ಚಂದನದಲ್ಲಿ ವ್ಯತ್ಯಾಸ ಇರ್ತದೆ. ಗಂಧದ ಕೊರಡು ಸ್ವಲ್ಪ ಸ್ಮೂತ್ ಇರ್ತದೆ, ಚಂದನದ ಕೊರಡು ಇನ್ನೂ ಹಾರ್ಡ್ ಇರ್ತದೆ. ಗಂಧ ಸ್ವಲ್ಪ ತೇದಾಗ ಬಿಳಿ ಬರ್ತದೆ, ಚಂದನ ತೇದಾಗ ರಕ್ತದ ರೀತಿ ಕೆಂಪು ಬರ್ತದೆ. ಇವು 2ರಲ್ಲಿ ವ್ಯತ್ಯಾಸ ಇದೆ. ಇರಲಿ, ಈ ಗಂಧ ಚಂದನ ಶುದ್ಧವಾದ ಗಂಧ ಚಂದನ ಬೇಕು ನಿಮಗೆ. ಮತ್ತೆ ಗಂಧ ಏನು ತೇಯ್ತಿರಲ್ಲ ಆವಾಗ ನಿಮ್ಮ ಪ್ರಾಸುಕ ಶುದ್ಧವಾದ ನೀರನ್ನು ಹಾಕಿ ಗಂಧ ತೇಯೋದಿದೆ ನೋಡ್ರಿ. ಅಶುದ್ಧ ನೀರನ್ನು ಹಾಕಿ ಗಂಧ ತೇಯೋದಿಲ್ಲ, ಅಂಥ ಗಂಧ ಬೇಕು ಜಿನೇಂದ್ರ ಭಗವಾನರ ಪೂಜೆಗೆ. ನಂಬರ್ 2 ಗಂಧ ಚಂದನದ ಬಗ್ಗೆ ಇಂದು ಮುಂದೆ ಸಾಕಷ್ಟು ಹೇಳೋದಿದೆ, ಈಗ ಹೇಳೋದಿಲ್ಲ. ಅಂಥ ದ್ರವ್ಯ ಬೇಕು. ಈಗ ಏನಾಯಿತು? ನಂಬರ್ 2. ಇನ್ನು 3 ನಂಬರ್ದಲ್ಲಿ ಬರ್ತದೆ ಅಕ್ಕಿ. ಅಕ್ಕಿ ಬಂಧುಗಳೇ, ನೀವು ಅದೇ ಕ್ವಾಲಿಟಿ ತಗೋಬರ್ರಿ, ಇದೇ ಬರ್ರಿ ಅಂತ ನಾವೇನು ಹೇಳೋದು, ಯಾಕೆಂದ್ರೆ ಶಾಸ್ತ್ರದಲ್ಲಿ ಆ ರೀತಿ ಉಲ್ಲೇಖ ಇಲ್ಲ. ಆದರೂ ಕೂಡ ಯಾವ ರೀತಿ ಅಕ್ಕಿ ನಿಮ್ಮ ಮನೇಲಿ ಇದೆ, ನಿಮ್ಮಲ್ಲಿ ಎಲ್ಲಿದೆ, ನಿಮ್ಮಲ್ಲಿ ಎಷ್ಟು ಯೋಗ್ಯತೆ ಇದೆ, ಅದರಲ್ಲಿ ಆ ಅಕ್ಕಿ ಚೆನ್ನಾಗಿರಬೇಕು. ಅದರಲ್ಲಿ ಒಳ್ಳೆ ಕ್ವಾಲಿಟಿ ಇರಬೇಕು. ಅದು ನಿಮ್ಮ ಮನೆಯಲ್ಲಿ ನೀವೇನು ತಿಂತೀರಿ ಅದರಲ್ಲಿ ಒಳ್ಳೆ ಕ್ವಾಲಿಟಿ ಇರಬೇಕು. ಅಂದರೆ ಅದು ಜಾಸ್ತಿ ತುಂಟಾಗಿರುವಂಥ ಅಕ್ಕಿ ಇರಬಾರ್ದು, ಪುಡಿ ಪುಡಿ ಆಗಿರೋದು, ನುಚ್ಚಾಗಿರೋದು ಇರಬಾರ್ದು. ಆ ಥರ ಸ್ವಲ್ಪ ಚೆನ್ನಾಗಿರ್ಬೇಕು ಅಕ್ಕಿ ನೋಡೋದಕ್ಕೆ. ಅಂದರೆ ನಿಮ್ಮಲ್ಲಿ ಏನಿದೆ ಅದರಲ್ಲಿ ಉತ್ಕೃಷ್ಟ ಅಕ್ಕಿ ಬೇಕು. ಈ ಅಕ್ಕಿ ಬಗ್ಗೆ ಏನು ಜಾಸ್ತಿ ನಾನು ಈಗ ಹೇಳಲ್ಲ, ಬೇರೆ ಉಪದೇಶಗಳಲ್ಲಿ ಬರ್ತದೆ ಅಕ್ಕಿ. ಇರಲಿ, ಈಗ ಅಂಥ ಅಕ್ಕಿ ಬೇಕು. ಇದೆಷ್ಟಾಯಿತು? ನಂಬರ್ 3ರಲ್ಲಿ ಬಂತಲ್ಲ. ಇನ್ನು ನಂಬರ್ 4ರಲ್ಲಿ ಸುಗಂಧಿತವಾದ ಮನೋಹರವಾದ ಪುಷ್ಪಗಳು. ಅದು ಸುಗಂಧಿತವಾಗಿರಬೇಕು ಮತ್ತು ಮನೋಹರವಾಗಿರಬೇಕು. ಒಂದು ಅದರಿಂದ ಸುಗಂಧ ಬರಬೇಕು, ಇನ್ನೊಂದು ಮನೋಹರ. ಅಂದರೆ ಮನೋಹರ ಅಂದರೆ ಏನು? ಮನಸ್ಸನ್ನು ಹರಣ ಮಾಡುವಂಥ, ನೋಡೋತ್ತಿಗೆ ಅದು ಸುಂದರ ಕಾಣಬೇಕು. ಸುಟ್ಟೋದ ಒಂದು 2-3 ಲವಂಗ ತಗೊಬರ್ತಾರೆ. ಅದೇನು ಹೂವಿನ ಒಳಗಡೆ ಬರಲ್ಲ. ಅದಿನ್ನು ಮುಂದಿನ ಉಪದೇಶದಲ್ಲಿ ಬರುತ್ತೆ ಒಂದು ಹೇಳ್ತೀನಿ ನಾನು. ಆ ಲವಂಗೇನು ಹೂವಿನಲ್ಲಿ ಬರಲ್ಲ, ಸುಮ್ಮನೆ ಅದನ್ನೆಲ್ಲ ಈಗ ಬಂದಿದ್ದು ಅಷ್ಟೇ. ಇರಲಿ, ಅದು ಹೆಂಗಾರು ನಡೀತಾ ಇರುತ್ತೆ. ಅದ್ರ ಬಗ್ಗೆ
ಮೇಲಿನ ಇನ್ನು ಮುಂದಿನ ಉಪದೇಶಗಳನ್ನು ನೋಡ್ರಿ, ಅದು ಸಾಕಷ್ಟು ಹೇಳೋದಿದೆ, ಅಲ್ಲಿ ಹೇಳ್ತೀವಿ. ಸುಂದರವಾದ ಹೂಗಳು ಬೇಕು. ಯಾವುವು? ಈಗ ಸಾಮಾನ್ಯವಾಗಿ ಇದಿರಲಿ, ಮಲ್ಲಿಗೆ ಇರಲಿ, ಇನ್ನು ಸುಗಂಧಯುಕ್ತ ಸಂಪಿಗೆ, ದಾಸವಾಳದ ಹೂಗಳು, ಬೇರೆ 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 ಈ ರೀತಿ ಯಾವ್ದಾರು ಅಂತ ಸುಂದರವಾದ ಹೂಗಳು ಬೇಕು. ಅರಳಿರೋಂಥ ಆ ಮೊಗ್ಗು ನಡೆಯೋದಿಲ್ಲ, ಮಗು ಹೂ ನಡೆಯಲ್ಲ, ಅದು ಸ್ಪಷ್ಟ ಹೇಳಿದ್ದಾರೆ. ಏಕದಮ್ ಸುಂದರವಾಗಿ ಅರಳಿರೋಂಥ ಹೂಗಳು ಬೇಕು. ಹಾಂ, ಹೂವಿನ ಬಗ್ಗೆ ಮುಂದಿನ ಇನ್ನು ಸಾಕಷ್ಟು ಉಪದೇಶ ಇದೆ, ಅದರಲ್ಲಿ ಕೇಳಿ. ಹಾಂ, ಇರಲಿ. ಈಗ ಇನ್ನು ಮುಂದಿನ ದ್ರವ್ಯ ಏನು ಬೇಕು ನಿಮಗೀಗ? ನೈವೇದ್ಯ. ಹಾಂ, ಅಲ್ಲಿ ಶುದ್ಧವಾದ ನೀರಿನಿಂದ ಶುದ್ಧವಾದ ಮಡಿಯನ್ನು ಉಟ್ಕೊಂಡು ಮಾಡಿರೋದಂಥ, ಮತ್ತು ದಿನದಲ್ಲಿ ಮಾಡಿರುವಂಥ, ರಾತ್ರಿ ಅಲ್ಲ, ರಾತ್ರಿ ಮಾಡಿರೋದು ನಡೆಯೋದಿಲ್ಲ. ಅದನ್ನೊಂದು ಗಮನ ಇಟ್ಕೊಳ್ಳಿ ಬಂಧುಗಳೇ. ರಾತ್ರಿ ಮಾಡಿದ್ದು ತರಲೇಬೇಡ್ರಿ, ನೀವು ಮಾಡಲೂಬೇಡಿ, ಅದನ್ನು ಬೇಯಿಸಲೂಬೇಡಿ, ತರಲೂಬೇಡಿ, ಬಸ್ತಿಗೆ ನೈವೇದ್ಯ ಏರಿಸಲೂಬೇಡಿ. ಅಂಥ ವಸ್ತುಗಳನ್ನ ಮುನಿಗಳಿಗೆ ಆಹಾರ ಕೊಡೋಕ್ಕೂ ಬರೋದಿಲ್ಲ, ಇಲ್ಲಿ ಭಗವಾನರಿಗೆ ಏರ್ಸೋಕ್ಕೂ ಬರೋದಿಲ್ಲ. ಶುದ್ಧವಾಗಿ ಮಡಿ ಉಟ್ಕೊಂಡು ಮಾಡಬೇಕು, ಶುದ್ಧವಾಗಿ, ಮತ್ತು ಶುದ್ಧ ಪ್ರಾಸುಕ ನೀರಿನಿಂದ ಮಾಡಬೇಕು. ಅವು ಯಾವುದು? ಶುದ್ಧವಾದ ಲಾಡು, ಹೋಳಿಗೆ, ಪಾಯಸ, ಅನ್ನ, ಅದು ಯಾವುದು ಬೇಕಾದ್ರೂ ಇರಲಿ, ನೀವು ಏನೇನು ತಿಂತೀರಿ ಶುದ್ಧವಾಗಿ, ಅದೆಲ್ಲವನ್ನು ಕೂಡ ನೀವು ನೈವೇದ್ಯ ರೂಪದಲ್ಲಿ ಭಗವಾನರಿಗೆ ಏರಿಸಲಿಕ್ಕೆ ಬರ್ತದೆ. ಅದು ಯಾವುದೇ ಇರಲಿ, ನೀವು ಶುದ್ಧ ಬೇಕು ಮಾತ್ರ. ಶುದ್ಧವಾಗಿ ಮಾಡಿದಂಥ ಯಾವುದೇ ವಸ್ತು ಇರಲಿ ನೈವೇದ್ಯ ರೂಪದಲ್ಲಿ ಬರ್ತದೆ. ಇದಾದ ಮೇಲೆ ಏನಿನ್ನು 6ನೇ ನಂಬರಿಗೆ ಏನು ಬಂತು? ದೀಪ. ಹಾಂ, ದೀಪ ನಿಮಗೆ ಗೊತ್ತು, ಅದೇನು ತುಪ್ಪದ ದೀಪ ಅಂದರೆ ಶ್ರೇಷ್ಠ. ಮತ್ತು ಇನ್ನು ತುಪ್ಪ ಇಲ್ಲ ಅಂದರೆ ಮನೇಲಿ ಯಾರು ಆ ಕಡೆ ಜಾಸ್ತಿ ದಕ್ಷಿಣ ಭಾಗದಲ್ಲೆಲ್ಲ ಈ ಎಣ್ಣೆ ದೀಪಗಳನ್ನ ಉಪಯೋಗ ಮಾಡ್ತಾರೆ. ಅಂದರೆ ಯಾವುದು? ಕೊಬ್ಬರಿ ಎಣ್ಣೆ ಹಾಕ್ತಾರೆ, ಒಬ್ಬೊಬ್ಬರು ಎಳ್ಳೆಣ್ಣೆ ಹಾಕ್ತಾರೆ, ಹರಳೆಣ್ಣೆ ಹಾಕ್ತಾರೆ, ಹೀಗೆ. ಅದಿರಲಿ, ಅದೇನು ಜಾಸ್ತಿ ವಾದವಿವಾದದ ವಿಷಯ ಏನಿಲ್ಲ. ಆದರೆ ಜಾಸ್ತಿ ತುಪ್ಪದ ದೀಪಗಳನ್ನ ಹೇಳಿದ್ದಾರೆ. ನಿಮ್ಮ ಅನುಕೂಲ ಬಂಧುಗಳೇ, ಅದು ಎಲ್ಲಿ ಹೇಗೆ ನಿಮ್ಗೆ ಆಗುತ್ತೆ ಆ ರೀತಿ. ಅದರಲ್ಲಿ ನಮ್ಮದೇನು ಜಾಸ್ತಿ ಯಾವುದೇ ರೀತಿ ಇದಿಲ್ಲಪ್ಪ, ಯಾವುದೇ ರೀತಿ ವಾದವಿವಾದ ಯಾವುದೂ ಇಲ್ಲ. ನೀವು ಹೆಂಗೆ ನಿಮ್ಮ ಅನುಕೂಲದ ರೀತಿ ದೀಪಗಳು. ಇನ್ನು ಧೂಪದಲ್ಲಿ ಏನಾಗ್ತದೆ? ಈಗ ಯಾರು ಊದುಬತ್ತಿ ಹಚ್ತಾರೆ, ಆದರೆ ಊದುಬತ್ತಿಯನ್ನು ಸಾಕಷ್ಟು ಜನ ಹೇಳ್ತಾರೆ ಶುದ್ಧ ಇರೋದಿಲ್ಲ, ಹಾಗೆ ಅಂತಾರೆ. ಮತ್ತು ಅನಿವಾರ್ಯ ಇದೆ. ಈಗ ಆ್ಯಕ್ಚುಲಿ ಅಂದರೆ ನಿಜವಾಗಿ ನೀವು ಏನು ಮಾಡಬೇಕು, ನಿಜವಾಗಿ ನೀವು ಮಾಡಬೇಕಾದ ವಿಷಯ ಏನು ಇದರೊಳಗಡೆ? ಧೂಪದೊಳಗಡೆ ಪದ್ಧತಿ ಏನು ಅಂದರೆ ಕೇಳಿ. ಯಾವುದಾದ್ರು ಒಂದು ಕೆಳಗಡೆ ಪಾತ್ರೆ ಇರ್ತದೆ, ಅಂದರೆ ಮಣ್ಣಿನ ಪಾತ್ರೆಗಳು ಇರ್ತಾವೆ ಜಾಸ್ತಿ ದೊಡ್ಡ ದಪ್ಪವಾದ ಮಣ್ಣಿನ ಪಾತ್ರೆಗಳು ಇರ್ತಾವೆ, ಇಲ್ಲ ಕಂಚಿನ ಪಾತ್ರೆಗಳು ಇರ್ತಾವೆ. ಕಂಚು, ಹಿತ್ತಾಳೆ, ಇದರದ್ದೆಲ್ಲ ಪಾತ್ರೆಗಳು ಇರ್ತಾವೆ ಕೆಳಗಡೆ. ಧೂಪ ಹಾಕೋದಕ್ಕೆ ಅಂತ ಎಕ್ಸ್ಟ್ರಾ ಇರ್ತಾವೆ, ಹಿಂದೆ ಎಲ್ಲ ಮಾಡಿರ್ತಿದ್ರು. ಅದರ ಒಳಗಡೆ ಬೆಂಕಿ ಕೆಂಡಗಳನ್ನು ಹಾಕ್ಕೊಂಡು ಬರ್ತಾರೆ ನೋಡ್ರಿ. ಬೆಂಕಿ ಕೆಂಡಗಳನ್ನು ಹಾಕ್ಕೊಂಡು ಬರ್ತಾರೆ. ಆ ಕಡೆ ಸಾಗರ ಪ್ರಾಂತ್ಯದಲ್ಲಿ, ಶಿವಮೊಗ್ಗ ಪ್ರಾಂತ್ಯದಲ್ಲಿ, ಮತ್ತು ಈ ಕುದುರೆಮುಖ ಆದಿ ಪ್ರಾಂತ್ಯದಲ್ಲಿ ಒಂದು ಮರಗಳು ಬರ್ತಾವೆ. ಅದರಿಂದ ಒಂದು ರೀತಿ ಹಾಲು ಕೆಳಗಡೆ ಇಳಿತದೆ. ಅದರಿಂದ ಅದು ಗಟ್ಟಿ ಆದ ತಕ್ಷಣ ಒಣಗುತ್ತದು, ಒಂದು ಸ್ವಲ್ಪ ಕಪ್ಪು ಕಲರ್ ಬರ್ತದೆ ಸಾಮಾನ್ಯ. ಅದನ್ನು ಪುಡಿ ಮಾಡಿ ಧೂಪ ಅಂತ ಹಾಕ್ತಾರೆ. ಆ ಧೂಪವನ್ನು ಏನಾದ್ರು ಪುಡಿ ಮಾಡಿ ಆ ಕೆಂಡದ ಮೇಲೆ ಹಾಕಿಕೊಳ್ಳೆ ಇಷ್ಟು ಸುಗಂಧ ಬರ್ತದೆ ನೋಡ್ರಿ. ಒಂದು ಸ್ವಲ್ಪ ಪುಡಿಗೆ ಒಂದು 5-6 ಗ್ರಾಮ್ ಪುಡಿ ಹಾಕಿದರೆ ಅದು ಎಷ್ಟು ಸುಗಂಧ ಆಗುತ್ತೆ ಅಂದರೆ, ಒಂದು ಸಾಮಾನ್ಯ ಒಂದು 20-30-40 ಫೀಟ್ಗಳ ಸರೌಂಡಿಂಗ್ ಪೂರ ಅದು ಏನಾಗುತ್ತೆ, ಅದು ಸುಗಂಧ ಆಗುತ್ತೆ, ಅದು ಧೂಪ. ಅಂಥ ಸುಗಂಧವಾದ ಧೂಪವನ್ನು ಹೇಳಿದ್ದಾರೆ. ಆದರೆ ನಿಮ್ಗೆ ಯಾವ ರೀತಿ ಉಪಲಬ್ಧ ಇದೆ ಆ ರೀತಿ ಅದನ್ನು ಮಾಡೋದ್ರಲ್ಲಿ ಜಾಸ್ತಿ ಇದಿಲ್ಲ. ಯಾಕೆಂದರೆ ಧೂಪ ಉಪಲಬ್ಧ ಆಗೋದು ಭಾಳ ಕಷ್ಟ ಇದೆ. ಈಗ ಧೂಪ ಮಾಡ್ತಾರೆ ಅಂದರೆ ಎಲ್ಲ ಬೇರೆ ಬೇರೆ ದ್ರವ್ಯ ಅಂದರೆ ಬೇರುಗಳನ್ನು, ಗಿಡಮೂಲಿಕೆಯ ಬೇರುಗಳನ್ನು ತೆಗೆದು ಆ ಬೇರುಗಳನ್ನು ಒಣಗಿಸಿ ಜಜ್ಜಿ ಅದರಿಂದ ಒಂದು ರೀತಿ ಧೂಪವನ್ನು ತಯಾರು ಮಾಡ್ತಾರೆ. ಈಗ ಇರಲಿ. ಇನ್ನು ಅದಾದ ನಂತರ 8ನೇ ನಂಬರ್ನಲ್ಲಿ ಸುಂದರವಾದ ಫಲಗಳು, ಬಹಳ ಸುಂದರವಾದ ಫಲಗಳು. ಯಾವ್ಯಾವ ಫಲಗಳು? ದಾಳಿಂಬೆ, ಕಿತ್ತಳೆ, ಹಲಸಿನ ಹಣ್ಣು, ಮಾವಿನ ಹಣ್ಣು. ಅದಾದ ಆಯಾಯ ಸೀಸನ್ನಲ್ಲಿ ಇನ್ನು ಚಕೋತ ಅಂತ ಒಂದು ದೊಡ್ಡ ಫಲ ಬರ್ತದೆ, ಭಾಳ ಸುಂದರವಾದ ಫಲ ಬರ್ತದೆ. ಅದು ಎಲ್ಲ ಭಾಗದಲ್ಲಿ ಸಿಗಲ್ಲ. ಇನ್ನು ನಿಮಗೆ ಸಪೋಟ ಅಂದರೆ ಯಾವ್ದು ಹೇಳ್ತೀರಿ? ಚಿಕ್ಕು. ಇನ್ನು ಈ ಥರ ಅನಾನಸ್, ಪೈನಾಪಲ್, ಇವೆಲ್ಲ ಏನು ಅಂತಿರಲ್ಲ, ಇದೆಲ್ಲ ಸುಂದರವಾದ ಫಲಗಳು. ಅದು ಸುಗಂಧ ಇರಬೇಕು, ನೋಡೋತ್ತಿಗೆ ಅದನ್ನು ಆಕರ್ಷಿತ ಆಗಬೇಕು, ನೋಡೋತ್ತಿಗೆ ಸಂತೋಷ ಆಗಬೇಕು. ಆ ಫಲಗಳನ್ನು ನೋಡಿ, ಆ ಪೂಜೆಯನ್ನು ನೋಡಿ. ಸುಮ್ಮನೆ ಎಂತೆಂಥ ಒಣಗ್ದವ 1-2 ಬಾದಾಮ್ಗಳು, ಬೀಜಗಳು, ಅದು ಫಲದಾಗ ಏನೆಲ್ಲ ಬೀಜದಾಗ ಅದನ್ನು ಇದು ಮಾಡಿದ್ದಾರೆ. ಅದು ಹಂಗೆ ಅದ್ರದ್ದೇನು ಅಷ್ಟೇನು ಲಾಭ ಅಂತ ಕಾಣಲ್ಲ. ಅದು ಹಂಗಂತ ಶಾಸ್ತ್ರ
ಶಾಸ್ತ್ರದಲ್ಲೂ ಕೂಡ ಜಾಸ್ತಿ ಜಾಸ್ತಿ ಎಷ್ಟು ಜನ ಶಾಸ್ತ್ರಕಾರರು ಇದುವರೆಗೆ ಸುಂದರವಾದ ಫಲಗಳನ್ನು ಬರೆದಿದ್ದಾರೆ. ಅದರ ವರ್ಣನೆ ಮುಂದಿನ ಉಪದೇಶದಲ್ಲಿ ಬರ್ತದೆ ಬಂಧುಗಳೇ. ನಾವಿಲ್ಲಿ ಖಾಲಿ ಯಾವ ದ್ರವ್ಯ ಇಂಟಬೇಕು ಅಂತ ಮಾತ್ರ ಹೇಳಿದ್ದೀವಿ. ಇನ್ನು ಮುಂದೆ ನೋಡೋಣ ಅಷ್ಟದ್ರವ್ಯದಲ್ಲಿ. ಈಗ ಮುಂದಿನ ವಿಷಯ ಅಂದರೆ ಅಷ್ಟದ್ರವ್ಯಗಳು ಯಾವ್ಯಾವ ಬೇಕು ಅಂತ ಹೇಳಿದ ನಂತರ ಅಷ್ಟಕ ಅಂದರೆ ಅಷ್ಟದ್ರವ್ಯದಿಂದ ಅರ್ಚನೆ ಮಾಡೋದಕ್ಕೆ ಪ್ರಾರಂಭ ಆಗ್ತದೆ. ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಓಡಾಡಿ ನಮ್ಮ ಅನುಭವದಲ್ಲಿ ಬಂದ ಹಾಗೆ ಶಬ್ದಗಳು ಅಷ್ಟದ್ರವ್ಯದಲ್ಲಿ ಎಷ್ಟು ಶಬ್ದಗಳು ತಪ್ಪು ಬರ್ತಾವೆ, ಎಷ್ಟು ಶಬ್ದಗಳು ಎಕ್ಸ್ಟ್ರಾ ಬರ್ತಾವೆ, ಎಷ್ಟು ಶಬ್ದಗಳು ಯಾವುದೇ ರೀತಿ ಅರ್ಥ ಇಲ್ಲದೆ ಅನರ್ಥ ಮಾಡಿ ಹಾಕ್ತಾವೆ, ಮತ್ತು ಯಾವ ಶಬ್ದಗಳು ಅರ್ಥವನ್ನು ತೆಗೆದು ಆ ಜಾಗದಲ್ಲಿ ಅದನ್ನು ಅನರ್ಥ ಮಾಡಿ ಹಾಕಿ ಹೊಸ ಅರ್ಥವನ್ನು ತುಂಬುತ್ತೆ. ಈ ರೀತಿ ಸಾಕಷ್ಟು ಶಬ್ದಗಳು ಬಂದಿದ್ದಾವೆ ಒಂದು ಅಷ್ಟಕದೊಳಗಡೆ. ಕೇಳ್ರಿ ಏನೇನು ಅಂತ ಹೇಳಿ. ಆ ಕಾಲು ಶಬ್ದಗಳನ್ನು ಹೇಳ್ತೀನಿ. ಮಮ, ಜನ್ಮ, ಜನ್ಮ ಅಲ್ಲ ಜನ್ಮ, ಇನ್ನು ದಿವ್ಯ, ಇನ್ನು ಸಂಸಾರ, ಇನ್ನು ಮಮ ಅಖಂಡ ಸುಖ, ಇನ್ನು ಮಮ ಕಾಮಭಾರ, ಮಮ ಚರು, ಇನ್ನು ಮಮ ಕೇವಲ ಜ್ಞಾನ ಪ್ರಕಾಶನಾಯ, ಇಲ್ಲಾಂದರೆ ಕೇವಲ ಜ್ಞಾನ ಪ್ರಕಟನಾಯ, ಮತ್ತಿನ್ನು ಇನ್ನೇನಂತ ಸುಗಂಧ ಶರೀರ ಪ್ರಾಪ್ತಾಯ, ಮತ್ತಿನ್ನು ಮಮ ಅಷ್ಟಕರ್ಮ ವಿನಾಶನಾಯ, ಇನ್ನು ಮಹಾಮೋಕ್ಷ ಫಲ ಪ್ರಾಪ್ತಾಯ, ಮತ್ತು ಇನ್ನು ದಿವ್ಯಪರಿ, ಇನ್ನು ಮತ್ತು ಸಾಕಷ್ಟು ಶಬ್ದಗಳಿದ್ದಾವೆ, ಬಹಳ ಶಬ್ದಗಳಿದ್ದಾವೆ ಯಾವುದ್ರೊಳಗಡೆ. ಇನ್ನೂ ಸಾಕಷ್ಟು ಶಬ್ದಗಳಿದ್ದಾವೆ. ಅದನ್ನು ಮುಂದೆ ಮುಂದೆ ನಾನು ಹೇಳ್ತಾ ನಿಮ್ಗೆ ಕರೆಕ್ಟಾಗಿ ತಿಳಿಸ್ತಾ ಹೋಗ್ತೀನಿ ಎಲ್ಲೆಲ್ಲಿ ಶಬ್ದಗಳಿಂದ ಏನೇನು ಅನಾಹುತ ಆಗ್ತದೆ ಅಂತ. ಈ ನಾವು ಏನು ಬಳಸ್ತೀವಲ್ಲ ಶಬ್ದ, ಮನಸ್ಸಿಗೆ ಬಂದಾಗೆ ಬಳಸ್ಬಿಡ್ತೀವಿ. ಏನು ಶಬ್ದಗಳು ಅದು ಏನು ನಮಗೇನು ಅರ್ಥ ಇಲ್ಲ, ಆದ್ರೇನು ವ್ಯಾಕರಣ ಬೇಡ ನಮಗೆ, ಅದೇನು ಭಗವಂತದೇನು ಆಜ್ಞೆ ಬೇಡ, ಅದಕ್ಕೇನು ಗುರುಗಳಿಂದ ಕಲಿಯೋದೇನು ಬೇಡ, ಹೆಂಗೆ ಬೇಕಾದ್ರೂ ಯೂಸ್ ಮಾಡಿಬಿಡ್ತೀವಿ ನೋಡ್ರಿ. ಅವು ಆ ಶಬ್ದಗಳು ಹೋಗಿ ಏನೇನು ಅನಾಹುತ ಮಾಡ್ತಾವೆ ಮುಂದೆ, ಆ ಶಬ್ದಗಳಿಂದ ಏನೇನು ತೊಂದರೆ ಆಗುತ್ತದೆ ಅಂತ ಹೇಳಿ ಒಂದೊಂದು ಶಬ್ದಗಳ ಬಗ್ಗೆ ಕ್ಲೀನಾಗಿ ವರ್ಣನೆ ಮಾಡಲಾಗುತ್ತದೆ. ಇದು ಬಂಧುಗಳೇ ಈಗ ಎಷ್ಟಾಯಿತು ಅಂದರೆ ಈಗ ಪ್ರಕರಣಗಳು ಸಾಕಷ್ಟು ಆಗಿ ಹೋದು. ಬಂಧುಗಳೇ, ಈ ಪ್ರಕರಣವನ್ನು ನಾವು ಇಲ್ಲಿಗೆ ನಿಲ್ಲಿಸೋದಕ್ಕೆ ಇದು ಮಾಡ್ತೀವಿ. ಯಾಕೆಂದರೆ ಅಂದರೆ ಇವತ್ತಿನ ಸಮಯ ಅಧಿಕ ಆಗಿದೆ ಅಂತ ಕಾಣ್ತಾ ಇದೆ. ನಾಳೆ ಇದನ್ನು ಮತ್ತೆ ಮುಂದುವರಿಸಲಾಗುವುದು. ಆದರೆ ನೀವು ಇದರ ಮುಂದಿನ ಭಾಗವನ್ನು ಕೇಳಲೇಬೇಕು, ಅವಶ್ಯಕವಾಗಿ ಕೇಳಲೇಬೇಕು. ಕಾರಣ ಏನಿದೆ ಅಂದರೆ ಅಕಸ್ಮಾತ್ ನೀವೇನಾರ ಈ ಭಾಗವನ್ನು ಖಾಲಿ ಕೇಳಿಬಿಟ್ರೆ ನಿಮಗೆ ಏನೂ ಉಪಯೋಗ ಆಗೋದಿಲ್ಲ. ನನಗೆ ಗೊತ್ತಿದ್ದ ಹಾಗೆ ನೀವು ಮುಂದೆ ಏನೇನು ನಡೀತದೆ ಅದನ್ನು ಇನ್ನು ನೀವು ಮುಂದಿನ ಭಾಗದಲ್ಲಿ ಕೇಳಲೇಬೇಕು. ಈ ಭಾಗ ಕೇಳಿದೆವು ನಾವು ಮುಗಿದೋಯ್ತು, ನಾವು ಅಷ್ಟದ್ರವ್ಯದಿಂದ ನಾವು ಅರ್ಚನೆ ಕಲ್ತುಬಿಟ್ಟು ಆಗಲ್ಲ, ಆಗ ಸಾಧ್ಯನೇ ಇಲ್ಲ. ಅದು ನೀವು ಮುಂದಿನ ಭಾಗಗಳನ್ನು ಕೇಳಲೇಬೇಕು. ಮುಂದಿನ ಭಾಗಗಳು ಇನ್ನೂ ಕೂಡ ಮಹತ್ವಪೂರ್ಣ ಇದ್ದಾವೆ, ಇದಕ್ಕಿಂತನೂ ತಾರ್ಕಿಕವಾಗಿದ್ದಾವೆ. ಆದ್ದರಿಂದ ಮುಂದಿನ ಭಾಗದಲ್ಲಿ ನಿಮಗೆ ಹೇಳಲಾಗುತ್ತದೆ ಕಿ ಯಾವ ಶಬ್ದಗಳು ಎಲ್ಲಿ ಬಂದರೆ ಏನು ಹಾನಿ ಮಾಡ್ತವೆ, ಯಾವುದರಲ್ಲಿ ಅಷ್ಟದ್ರವ್ಯ ಅರ್ಚನೆಯಲ್ಲಿ ಯಾವ ಶಬ್ದಗಳನ್ನು ಎಷ್ಟು ಮಿತಿಯಾಗಿ ಬಳಸಬೇಕಾಗುತ್ತೆ ಅಷ್ಟದ್ರವ್ಯದಲ್ಲಿ, ಮತ್ತು ಅಷ್ಟದ್ರವ್ಯದಲ್ಲಿ ನಿಮಗೆ ಕೊಟ್ಟಿರುವಂಥ ಸ್ವಾತಂತ್ರ್ಯತೆ ಯಾವುದು ಆಚಾರ್ಯರು, ಮತ್ತು ನಿಮಗೆ ಯಾವ ವಸ್ತುವಿನಲ್ಲಿ ಸ್ವಾತಂತ್ರ್ಯತೆ ಇಲ್ಲ, ಅದನ್ನು ಮುಂದಿನ ಭಾಗಗಳಲ್ಲಿ ಹೇಳಲಾಗುವುದು ಬಂಧುಗಳೇ. ಈಗ ಇವತ್ತಿನ ಇದು ಮುಗಿತು ಅಂದರೆ ಮುಂದಿನ ಭಾಗ ನೀವು ಅವಶ್ಯಕವಾಗಿ ಕೇಳಲೇಬೇಕು. ಇವತ್ತೇನು ಕೇಳಿದ್ದೀರಿ ಅವರು ನಾಳೆ ಮುಂದಿನ ಭಾಗವನ್ನು ಅವಶ್ಯಕವಾಗಿ ಕೇಳಲೇಬೇಕು. ಇಲ್ಲಾಂದಿದ್ರೆ ಏನೂ ಕೆಲಸಗಳು ಆಗಲ್ಲ. ಮತ್ತು ಇದನ್ನೇ ಖಾಲಿ ತಗೊಂಡು ನೀವು ಯಾವುದೇ ಒಂದು ಚರ್ಚೆ ಮಾಡೋದಕ್ಕೆ ಬರಬೇಡಿ. ನೀವು ಸಂಪೂರ್ಣ ಯಾವ್ದಾದ್ರು ಚರ್ಚೆ ಮಾಡಬೇಕು ಅಂದರೆ ಸಂಪೂರ್ಣ ಪ್ರಕರಣವನ್ನು ನೀವು ಕೇಳಬೇಕಾಗುತ್ತೆ. ಅದನ್ನು ಬಂಧುಗಳೇ ನೀವು ಮುಂದಿನ ಭಾಗದಲ್ಲಿ ಕೇಳಿ. ಈಗ ಸಮಯ ಆಗಿದೆ, ನನಗನ್ಸುತ್ತೆ ಈಗ 1 ಗಂಟೆ ಆಗ್ತಾ ಬಂತು ಅಂತ ಕಾಣ್ತಾ ಇದೆ. ಆದ್ದರಿಂದ ಈಗ ಇದಕ್ಕೆ ಇಲ್ಲಿಗೆ ವಿರಾಮ ಇರಲಿ. ನಾಳೆ ಇದೇ ಸಮಯಕ್ಕೆ ಇದನ್ನು ಕಲಿಯೋದೇ ಇದೆ. ಇದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ, ಇದನ್ನು ನೀವು ಕಲೀಲೇಬೇಕು. ಇರಲಿ ಬಂಧುಗಳೇ, ಒಳ್ಳೆಯದು. ಈಗ ಇಲ್ಲಿಗೆ ಈ ಪ್ರಕರಣವನ್ನು ಈಗ ಮುಗಿಸ್ತಾ ಇದ್ದೀವಿ, ಯಾಕೆಂದರೆ ಸಮಯ ಜಾಸ್ತಿ ಅಧಿಕವಾಗ್ತಾ ಇದೆ. ನಾಳೆ ಇದನ್ನು ಕೇಳ್ರಿ. ಮಹಾವೀರ ಭಗವಾನರಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ, ದೀಕ್ಷಾ ಗುರು ಉಪದೇಶರತ್ನಾಕರ್ ಅರದ್ಬರಿ ಮಹಾರಾಜರಿಗೆ ಜಯವಾಗಲಿ. ನಮಸ್ತೆ.